ಈಗ ನಮ್ಮೊಡನೆದ್ದ ರೋಹಿತ್ ಚಕ್ರತೀರ್ಥ ಅವರಿಂದ ನುಡಿಮುತ್ತುಗಳು. ಅದೇಡು ಮುಖೋಸ್ಪಿ ವಾಗ್ಮಿ ಜಡಮತಿರಪಿ ಜಂತು ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮನಸೆ ಚ. ಸಭೆಗೆ ನಮಸ್ಕಾರ. ಮೊದಲನೇದಾಗಿ ನಾನು ಬೆಳಗಾವಿಯ ಪ್ರಬುದ್ಧ ಭಾರತ ತಂಡಕ್ಕೆ ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕೆಂದರೆ ಪುಸ್ತಕ ಲೋಕಾರ್ಪಣೆ ಮಾಡುವ ಪದ್ಧತಿಯನ್ನು ನಾನು ಬಿಟ್ಟುಬಿಟ್ಟಿದ್ದೇನೆ. ಆದರೆ ಅವರು ನನ್ನನ್ನು ಎಳೆದು ತಂದು ಒಂದಲ್ಲ ಎರಡು ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ನಾನು ಈ ವೇದಿಕೆಯನ್ನು, ಈ ಸಮಯವನ್ನು ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಕೇವಲ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ವಿಚಾರ ಮಾತ್ರ ಅಲ್ಲ, ಅದರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳು ಕೂಡ ಇದೆ. ಮೊದಲನೇದಾಗಿ ಕೃತಜ್ಞತಾ ಸಮರ್ಪಣೆಯ ಕಾರ್ಯಕ್ರಮ. ಎರಡನೇದಾಗಿ ನಾನು ನಮ್ಮ ವಸಂತ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸಬೇಕು. ಯಾಕೆಂತ ಹೇಳಿದರೆ ಧರ್ಮಸ್ಥಳದ ಬಗ್ಗೆ ಎಲ್ಲ ಜನ ಹೇಗೆ ತುಂಬ ಇಂಡಿಫರೆಂಟ್ ಆಗಿದ್ರೋ, ತುಂಬ ಆಲಸ್ಯದಿಂದ ಉಪೇಕ್ಷಿತರಾಗಿ ಕೂತಿದ್ರು, ಅದೇ ರೀತಿಯಲ್ಲಿ ನಾನು ಕೂಡ ಧರ್ಮಸ್ಥಳದ ಬಗ್ಗೆ ಹೆಚ್ಚು ಚಿಂತೆಯನ್ನು ಮಾಡಿರಲಿಲ್ಲ. ಅದಕ್ಕೆ ಒಂದು ಕಾರಣ ನಾನು ಟಿ ವಿ ನೋಡೋದಿಲ್ಲ ಅನ್ನೋದು ಇರಬಹುದು. ಆದರೆ ಯಾವಾಗ ನಾನು ವಸಂತ್ ಅವರ ಒಂದು ಇಂಟರ್ವ್ಯೂವನ್ನು ನೋಡಿದೆ ಸುವರ್ಣ ಚಾನೆಲ್ನಲ್ಲಿ, ಆವಾಗ ನನಗೆ 100% ಕನ್ವಿನ್ಸ್ ಆಯಿತು. ಸೊ ಆ ರೀತಿಯ ಒಂದು ಕನ್ವಿನ್ಸ್ ಮಾಡಿದ ಆ ಒಂದು ಇಂಟರ್ವ್ಯೂಗೆ ನಾನು ವಸಂತ್ ಮತ್ತು ಸುವರ್ಣದ ಅಜಿತ್ ಅವರಿಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಹಳ ಫಾಸ್ಟಾಗಿ ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳನ್ನು ಹೇಳ್ತೇನೆ. ಈಗಾಗಲೇ ಹಿರಿಯರು ಧರ್ಮಸ್ಥಳದ ಬಗ್ಗೆ ಒಂದು ವ್ಯಾಪಕವಾದ ಒಂದು ಚಿತ್ರಣವನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ಅಂದರೆ ಏನು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಆದರೆ ಈ ಧರ್ಮಸ್ಥಳವೇ ಯಾಕೆ ಅನ್ನುವ ಪ್ರಶ್ನೆ ಬಹುಶಃ ನಿಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ಇರಬಹುದು. ಯಾಕೆ ಇದು ಒಂದೇ ಟಾರ್ಗೆಟ್ ಆಗಬೇಕು, ಅಥವಾ ಇದು ಯಾಕೆ, ಇದರ ಹಿಂದೆ ಯಾವ ರೀತಿಯ ಷಡ್ಯಂತ್ರಗಳು ಇರಬಹುದು, ಯಾರ್ಯಾರು ಷಡ್ಯಂತ್ರಗಳನ್ನು ಮಾಡ್ತಾ ಇರಬಹುದು, ಇತ್ಯಾದಿ ಅನೇಕ ವಿಚಾರಗಳು, ಸಂಶಯಗಳು, ಗೊಂದಲಗಳು ಎಲ್ಲ ಇರಬಹುದು. ಅದನ್ನು ಪರಿಹರಿಸಿಕೊಳ್ಳುವ ಒಂದು ಪ್ರಯತ್ನವನ್ನು ನಾವೀಗ ಮಾಡೋಣ. ನಮ್ಮಲ್ಲಿ ಮುಜರಾಯಿ ಇಲಾಖೆ ಅಂತ ಇದೆ, ನಿಮಗೆಲ್ಲ ಗೊತ್ತಿದೆ. ಧಾರ್ಮಿಕ ದತ್ತಿ ಇಲಾಖೆ ಇದು 1913ರಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಅಂದರೆ ಬ್ರಿಟಿಷ್ ಕಾಲದ ಒಂದು ವ್ಯವಸ್ಥೆ. ಇದು ಯಾಕೆ ಸ್ಥಾಪನೆ ಆಯಿತು, ಅದರ ಹಿಂದಿನ ಉದ್ದೇಶಗಳೇನಿತ್ತು, ಇದೆಲ್ಲ ಇನ್ನೊಂದು ದೊಡ್ಡ ಉಪನ್ಯಾಸದ ವಿಷಯ. ಹಾಗಾಗಿ ಅದಕ್ಕೆ ನಾನು ಹೋಗೋದಿಲ್ಲ. ಕಳೆದ 100-110 ವರ್ಷಗಳಲ್ಲಿ ಒಟ್ಟು 34,000 ದೇವಸ್ಥಾನಗಳು, ಕರ್ನಾಟಕ ರಾಜ್ಯದ ದೇವಸ್ಥಾನಗಳು ಮುಜರಾಯಿ ಇಲಾಖೆ ಅಡಿಯಲ್ಲಿ ಬಂದಿವೆ. 34,000 ದೇವಸ್ಥಾನಗಳು. ನೀವು ಲೆಕ್ಕ ಹಾಕಿದರೆ ಪ್ರತಿದಿನ ಒಂದು ದೇವಸ್ಥಾನವನ್ನು ಮುಜರಾಯಿ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಅಂತ ಹೇಳ್ಬೋದು. ಕಳೆದ 100-110 ವರ್ಷಗಳಲ್ಲಿ ಪ್ರತಿದಿನ ಒಂದು ದೇವಸ್ಥಾನ ಮುಜರಾಯಿ ಇಲಾಖೆಗೆ ಹೋಗಿದೆ. ಈ ಮುಜರಾಯಿ ಇಲಾಖೆಗೆ ಹೋದ ದೇವಸ್ಥಾನಗಳನ್ನು ಎ, ಬಿ, ಸಿ ಅಂತ 3 ವರ್ಗೀಕರಣ ಮಾಡ್ತಾರೆ, 3 ವರ್ಗಗಳಲ್ಲಿ ಇಡ್ತಾರೆ. ಎ ದೇವಸ್ಥಾನಗಳು ಅಂತ ಹೇಳಿದರೆ ಬಹಳ ದೊಡ್ಡ ಮಟ್ಟದ ಸಂಪಾದನೆಯನ್ನು ತರುವ ದೇವಸ್ಥಾನಗಳು, ಅದು 25 ಲಕ್ಷದಿಂದ ಹೆಚ್ಚು. ಇನ್ನು ಬಿ ದೇವಸ್ಥಾನಗಳು ಅಂತ ಹೇಳಿದರೆ 5ರಿಂದ 25 ಲಕ್ಷ ವಾರ್ಷಿಕ ವರಮಾನವನ್ನು ಕೊಡುವಂಥ ದೇವಸ್ಥಾನಗಳು. ಕ್ಯಾಟಗರಿ ಸಿ ಅಂತ ಹೇಳಿದರೆ ವಾರ್ಷಿಕ 5 ಲಕ್ಷಕ್ಕಿಂತ ಕಡಿಮೆ ವರಮಾನ ಇರುವಂತಹ ದೇವಸ್ಥಾನಗಳು. ಅಂದರೆ ನೀವು ಇದರ ಈ ಮೂಲೋದ್ದೇಶವನ್ನು ನೋಡಿ, ವಾರ್ಷಿಕ ವರಮಾನ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ದೇವಸ್ಥಾನಗಳ ವರ್ಗೀಕರಣ ಆಯ್ತಾ. ಇದರಲ್ಲಿ ಬಹಳ ಶ್ರೀಮಂತವಾದ ದೇವಸ್ಥಾನಗಳಿದ್ದಾವೆ. ಉದಾಹರಣೆಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ವಾರ್ಷಿಕ 100 ಕೋಟಿಗಿಂತ ಜಾಸ್ತಿ ವರಮಾನ ಬರುತ್ತೆ. ನಂಜನಗೂಡಿನ ದೇವಸ್ಥಾನ ಇದೆ. ಹೀಗೆ ಅನೇಕ ದೇವಸ್ಥಾನಗಳೆಲ್ಲ ಇದ್ದಾವೆ. ಒಟ್ಟು ಎ ಮತ್ತು ಬಿ ಕ್ಯಾಟಗರಿಯ ದೇವಸ್ಥಾನಗಳಿಂದಲೇ ಸರ್ಕಾರಕ್ಕೆ ವಾರ್ಷಿಕ ಒಂದು 300 ಕೋಟಿಯಷ್ಟು ಆದಾಯ ಬರ್ತಾ ಇದೆ. 300 ಕೋಟಿ ರೂಪಾಯಿಗಳಷ್ಟು ಆದಾಯ ಬರ್ತಾ ಇದೆ. ಮತ್ತು ಈ ದೇವಸ್ಥಾನಗಳನ್ನು ಮುಜರಾಯಿ ಇಲಾಖೆಗೆ ತೆಗೆದುಕೊಳ್ಳೋದು ಬಹಳ ಸುಲಭ. ನೀವೇನು ಬಹಳ ತುಂಬ ಸಂಕೀರ್ಣವಾದ ಪ್ರಕ್ರಿಯೆ ಇದೆ ಅಂತ ನೀವು ಭಾವಿಸಬೇಕಾಗಿಲ್ಲ. ಒಂದು ನೋಟಿಸ್ ಕೊಟ್ಟು ಮುಜರಾಯಿ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಳ್ಬೋದು. ಇವತ್ತು ಈ ದೇವಸ್ಥಾನ ಖಾಸಗಿಯವರ ಸ್ವತ್ತು, ನಾಳೆ ಬೆಳಿಗ್ಗೆ ಇದು ಸರ್ಕಾರದ ಸ್ವತ್ತು ಮಾಡಲಿಕ್ಕೆ ಸಾಧ್ಯ ಇದೆ. ಅಷ್ಟು ಸರಳವಾಗಿ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಮತ್ತು ಇದಕ್ಕೆ ಅವರು ಬೇಕಾದಷ್ಟು ಕಾರಣಗಳನ್ನು ಕೊಡಬಹುದು. ಉದಾಹರಣೆಗೆ ಅಲ್ಲಿ ಆರ್ಥಿಕ ಅವ್ಯವಸ್ಥೆ ಇತ್ತು, ಅಲ್ಲಿ ಯಾವುದೋ ಹಣಕಾಸಿನ ಭ್ರಷ್ಟಾಚಾರ ಆಗಿದೆ, ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಅವಮಾನ ಆಗಿದೆ, ಅಥವಾ ಸಂವಿಧಾನಕ್ಕೆ ವಿರುದ್ಧವಾದ ಯಾವುದೋ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ, ಅಥವಾ ಇನ್ನೂ ಯಾವುದೋ ಒಂದು ಯಾರೊಬ್ಬರು ದೂರು ಕೊಟ್ಟರು. ಹೀಗೆ ನೂರಾರು ಕಾರಣಗಳನ್ನು ಮುಂದಕ್ಕೆ ಒಡ್ಡಿ ಅವರು ಸರ್ಕಾರ ಮುಜರಾಯಿ ಇಲಾಖೆಯ ಮೂಲಕ ದೇವಸ್ಥಾನವನ್ನು ತನ್ನ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಈಗ ಈ ಮುಜರಾಯಿ ಇಲಾಖೆಗೆ ಧರ್ಮಸ್ಥಳವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಮುಜರಾಯಿ ಇಲಾಖೆಯ ಅಧಿಕಾರಿಗಳು, ಸರ್ಕಾರದ ಅಧಿಕಾರಿಗಳು 2015ರಲ್ಲಿ ಅಫಿಷಿಯಲ್ ಆಗಿ ಪತ್ರ ಬರೆದಿದ್ದಾರೆ.
ಅಫಿಷಿಯಲ್ ತಗೋಬೇಕು ಅಂತ ಹೇಳಿ. ಆವಾಗ ಯಾರ ಅಧಿಕಾರ ಇತ್ತು, ಸರ್ಕಾರ ಇತ್ತು, ನೀವು ಯೋಚನೆ ಮಾಡಿ. 2015ರಲ್ಲಿ ಪತ್ರ ಬರೀಬೇಕು ಅಂತ ಹೇಳಿದರೆ, ಅಫಿಷಿಯಲ್ ಆಗಿ ಒಂದು ಸುತ್ತೋಲೆ ಹೊರಡಿಸಬೇಕು ಅಂತ ಹೇಳಿದರೆ, ಅದಕ್ಕಿಂತ ಎಷ್ಟು ವರ್ಷಗಳ ಹಿಂದಿನಿಂದ ಆ ಯೋಚನೆ ಚಿಂತನೆ ಎಲ್ಲ ಆಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡ್ಬೋದು. ಆಮೇಲೆ ಅದು ಬೇರೆ ಬೇರೆ ಕಾರಣಗಳಿಗೆ ಆ ಒಂದು ಸುತ್ತೋಲೆ ಮುಂದಕ್ಕೆ ಹೋಗಲಿಲ್ಲ, ಸರ್ಕಾರ ಆದೇಶವನ್ನು ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಸರ್ಕಾರದ ಚಿಂತನೆ ಇದೆ, ಧರ್ಮಸ್ಥಳವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಬೇಕು ಅನ್ನೋದು ಸರ್ಕಾರದ ಚಿಂತನೆ ಇದೆ. ಈಗ ಯಾಕೆ ಅನ್ನೋ ಪ್ರಶ್ನೆ ಬರ್ಬೋದು. ಮೊದಲನೇದಾಗಿ ಅದು ಬಹಳ ಶ್ರೀಮಂತವಾದ ದೇವಸ್ಥಾನ. ನಾವು ಏನು ಇವತ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ವಾರ್ಷಿಕ ವರಮಾನ 100 ಕೋಟಿ 110 ಕೋಟಿ ಅಂತ ಹೇಳ್ತಾ ಇದ್ದೇವೋ, ಕನಿಷ್ಠ ಅದರ 2-3 ಪಟ್ಟು ವರಮಾನ ಬರುವಂತಹ ದೇವಸ್ಥಾನ ಇರಬಹುದು ಅಂತ ಸರ್ಕಾರಕ್ಕೆ ಒಂದು ಸಂಶಯ ಇದೆ, ಮತ್ತದು ನಿಜವೂ ಕೂಡ. ಆದರೆ ಅಷ್ಟೇ ಅಲ್ಲ, ಈಗಾಗಲೇ ನಮ್ಮ ಹಿರಿಯರು ಹೇಳಿದ ಹಾಗೆ ಅದು ಸುಮಾರು ಶಾಲೆ ಕಾಲೇಜುಗಳನ್ನು ನಡೆಸ್ತಾ ಇದೆ. ಅಫಿಷಿಯಲಿ 56 ಶೈಕ್ಷಣಿಕ ಸಂಸ್ಥೆಗಳನ್ನು ನಡೆಸ್ತಾ ಇದೆ. ಅದರಲ್ಲಿ ಯೂನಿವರ್ಸಿಟಿ ಇದೆ, ಅದರಲ್ಲಿ ಕಾಲೇಜುಗಳಿದ್ದಾವೆ, ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜುಗಳಿದ್ದಾವೆ, ದಂತವೈದ್ಯಕೀಯ ಕಾಲೇಜ್ ಇದೆ, 4-5 ಆಯುರ್ವೇದ ಕಾಲೇಜುಗಳಿದ್ದಾವೆ, ಆರ್ಕಿಟೆಕ್ಟ್ ಕಾಲೇಜ್ ಇದೆ, ಬೇಕಾದಷ್ಟು ಬೇರೆ ಬೇರೆ ರೀತಿಯ ಕಾಲೇಜುಗಳನ್ನು ನಡೆಸ್ತಾ ಇದೆ. ಅದರಲ್ಲಿ ಒಂದೊಂದು ಕಾಲೇಜಿನಲ್ಲೂ ನೀವು 2-3-4 ಸಾವಿರ ಸ್ಟೂಡೆಂಟ್ಸ್ ಅಂತ ಹೇಳಿದರೆ ಎಷ್ಟು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅನ್ನೋದನ್ನು ಲೆಕ್ಕ ಹಾಕಿ. ಅದೇ ರೀತಿಯಲ್ಲಿ ಪ್ರಾಕೃತಿಕ ಚಿಕಿತ್ಸಾ ಘಟಕಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಮಂಜೂಷಾದಂತಹ ಮ್ಯೂಸಿಯಂ ಅನ್ನು ನಡೆಸ್ತಾ ಇದೆ. ಅಲ್ಲಿ ಅನೇಕ ಆರ್ಟಿಫ್ಯಾಕ್ಟ್ಸ್ಗಳನ್ನು ಅವರು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಕಾರ್ ಮ್ಯೂಸಿಯಂ ಇದೆ. ಹಾಗೆಯೇ ಅವರು ರುಡ್ಸೆಟಿ ಅಂತ ಹೇಳುವ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಆ ಮೂಲಕ ಪ್ರತಿ ವರ್ಷಕ್ಕೆ ಒಂದು 2-3-4 ಲಕ್ಷ ಉದ್ಯೋಗಿಗಳು ಸೃಷ್ಟಿ ಆಗ್ತಾ ಇದ್ದಾರೆ. ಯಾಕಂದರೆ ಅವರೆಲ್ಲ ಡಿಗ್ರಿ ಮುಗಿಸಿ ಬಂದವರು ಅಥವಾ PUC ಮುಗಿಸಿ ಬಂದವರು. ಅವರಿಗೆ ಸ್ವಂತ ಉದ್ಯೋಗವನ್ನು ಮಾಡುವುದು ಹೇಗೆ ಅಂತ ಹೇಳಿ ಬಹಳ ಸಣ್ಣ ಅವಧಿಯಲ್ಲಿ ಅವರಿಗೆ ಕೋರ್ಸ್ಗಳನ್ನು ಮಾಡಿ ಅವರು ಸ್ವಾವಲಂಬಿಗಳಾಗುವ ಹಾಗೆ ಮಾಡಿ, ಅವರ ಜೊತೆ ಬ್ಯಾಂಕಿನವರೆಗೂ ಹೋಗಿ ಅವರಿಗೆ ಸಾಲ ಕೊಡಿಸಿ. ಯಾಕಂದರೆ ನನಗೆ ಒಂದು ವೈಯಕ್ತಿಕ ನನಗೆ ಉದಾಹರಣೆ ಗೊತ್ತಿದೆ. ಒಬ್ಬರಿಗೆ ರುಡ್ಸೆಟಿಯಲ್ಲಿ ತರಬೇತಿ ಪಡೆದವನಿಗೆ ಸಾಲ ಸಿಗ್ತಾ ಇರಲಿಲ್ಲ. ಆಗ ರುಡ್ಸೆಟಿ ಅಧಿಕಾರಿಗಳು ಅವನ ಜೊತೆಗೆ ಹೋಗಿ ಆ ಮ್ಯಾನೇಜರ್ ಜೊತೆ ಮಾತಾಡಿ ಇವನಿಗೆ 5 ಲಕ್ಷ ಸಾಲ ಕೊಡಬೇಕು ಅಂತ ಹೇಳಿ ಕನ್ವಿನ್ಸ್ ಮಾಡಿ ಕೊಡಿಸಿದ್ದನ್ನು ನಾನು ನೋಡಿದ್ದೇನೆ. ಹೀಗೆ ಅವರನ್ನು ಸ್ವಾವಲಂಬಿಗಳಾಗುವ ಹಾಗೆ ಮಾಡಿ ಅವ್ರ ಜೊತೆ 2-3 ವರ್ಷ, ಅಂದರೆ ಅವರು ಒಂದು ಉದ್ದಿಮೆಯನ್ನು ಹುಟ್ಟು ಹಾಕಿದ ಮೇಲೂ ಕೂಡ ಅವ್ರ ಜೊತೆ 2-3 ವರ್ಷ ನಿಂತು ಅವರಿಗೆ ಎಲ್ಲ ಬೇಕಾಗುವಂತಹ ಪ್ರಾಥಮಿಕ ಸಹಾಯವನ್ನು ಮಾಡಿ ಇದೆಲ್ಲವನ್ನು ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಅದು ಧರ್ಮಸ್ಥಳದಿಂದ ನಡೀತಾ ಇದೆ. ಅದೇ ರೀತಿಯಲ್ಲಿ ಅವರು SKDRDP ಅಂತ ಹೇಳಿ ಇನ್ನೊಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಹಿರಿಯರು ಹೇಳಿದರು. ಅವರು ಬೆಳಗಾವಿಯ ಉದಾಹರಣೆಯನ್ನು ಕೊಟ್ಟರು. ಬೆಳಗಾವಿಯಲ್ಲಿ 10,000 ಸ್ವಸಹಾಯ ಗುಂಪುಗಳಿದ್ದಾವೆ ಅಂತ ಹೇಳಿದರು. ಕರ್ನಾಟಕದಲ್ಲಿ ಏನು ಧರ್ಮಸ್ಥಳ ನಡೆಸ್ತಾ ಇರುವಂತಹ ಒಟ್ಟು ಸ್ವಸಹಾಯ ಗುಂಪುಗಳ ಸಂಖ್ಯೆ ಎಷ್ಟು ಅಂತ ಹೇಳಿದರೆ 6.5 ಲಕ್ಷ. 6.5 ಲಕ್ಷ ಸ್ವಸಹಾಯ ಗುಂಪುಗಳನ್ನು ನಡೆಸ್ತಾ ಇದೆ. ಒಂದೊಂದು ಗುಂಪಿನಲ್ಲೂ ಕೂಡ 8-9 ಜನ ಇದ್ದಾರೆ. ಒಟ್ಟು 55 ಲಕ್ಷ ಜನ ಸ್ವಸಹಾಯ ಗುಂಪುಗಳ ಸದಸ್ಯರಾಗಿದ್ದಾರೆ. ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರೋದು 7 ಕೋಟಿ ಜನಸಂಖ್ಯೆ ಇರುವ ಈ ರಾಜ್ಯದಲ್ಲಿ 55 ಲಕ್ಷ ಜನ ಧರ್ಮಸ್ಥಳ ನಡೆಸ್ತಾ ಇರುವಂತಹ ಸ್ವಸಹಾಯ ಗುಂಪುಗಳ ಸದಸ್ಯರು. ಈಗ ಅವರು ಒಬ್ಬೊಬ್ಬರು ಸದಸ್ಯರ ಮನೆಗಳಲ್ಲೂ ಕೂಡ 2 ಜನ 3 ಜನ ಅಥವಾ 4 ಜನ ಇದ್ದಾರೆ ಅಂತ ಇಟ್ಕೊಂಡ್ರೆ ನಾವು ಸುಮಾರು 1.5 ರಿಂದ 2.5 ಕೋಟಿ ಮಂದಿ ಈ ಧರ್ಮಸ್ಥಳ ಸ್ವಸಹಾಯ ಗುಂಪುಗಳ ಲಾಭವನ್ನು ಪಡಿತಾ ಇದ್ದಾರೆ. ಅಂದ್ರೆ ನೀವು ಯೋಚನೆ ಮಾಡಿ, 7 ಕೋಟಿ ಜನ ಇರುವಂತಹ ಒಂದು ರಾಜ್ಯದಲ್ಲಿ ಸುಮಾರು 2.5 ಕೋಟಿ ಜನರನ್ನ ನೇರವಾಗಿ ತಲುಪ್ತಾ ಇದೆ ಧರ್ಮಸ್ಥಳ. ಇದು ನಾವು ಅರ್ಥ ಮಾಡಿಕೊಳ್ಬೇಕು. ನೀವು ಕರ್ನಾಟಕದಲ್ಲಿ ಒಂದು ಪತ್ರಿಕೆ ತಗೊಳ್ಳಿ. ಒಂದು ಪತ್ರಿಕೆಯ ಪ್ರಸಾರ ಸಂಖ್ಯೆ ಎಷ್ಟಿರ್ಬೋದು? ಒಂದು ಗೆಸ್ ಮಾಡಿ, ಎಷ್ಟಿರ್ಬೋದು? ಒಂದು ವಾರಪತ್ರಿಕೆ ಆದರೆ ಒಂದು 20,000-30,000 ಇರ್ಬೋದು. ದಿನಪತ್ರಿಕೆ ಆದರೆ ವಿಜಯವಾಣಿ ಬೋರ್ಡ್ ಹಾಕೊಳ್ತಾರೆ ಅಲ್ವಾ? ವಿಜಯವಾಣಿ, ವಿಜಯ ಕರ್ನಾಟಕದವರು ಬೋರ್ಡ್ ಹಾಕೊಳ್ತಾರೆ. 6 ಲಕ್ಷ 7 ಲಕ್ಷ 8 ಲಕ್ಷ ಅಂತ ಬೋರ್ಡ್ ಹಾಕೊಳ್ತಾರೆ ಅಲ್ವಾ? ಕರ್ನಾಟಕದ ಅತ್ಯಂತ ಹೆಚ್ಚು ಪ್ರಸಾರ ಇರುವಂತಹ ಪತ್ರಿಕೆ ಅದು ಧರ್ಮಸ್ಥಳ ನಡೆಸ್ತಾ ಇದೆ. ಅದರ ಪ್ರತಿ ತಿಂಗಳ ಪ್ರಸಾರ 10 ಲಕ್ಷ. 10 ಲಕ್ಷ ನಿರಂತರ ಅಂತ ಹೇಳಿ ಒಂದು ಪತ್ರಿಕೆ ಬರುತ್ತೆ. ನಮ್ಗೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ಬಹುಶಃ ಇಲ್ಲಿ ನಾನು ಕೇಳಿದ್ರೆ ನಿಮ್ಗೆ ಯಾರಿಗೂ ಕೂಡ ಆ ಪತ್ರಿಕೆ ಬಗ್ಗೆ ಏನೂ ಮಾಹಿತಿ ಇರ್ಲಿಕ್ಕಿಲ್ಲ. ಆದರೆ ಪ್ರತಿ ತಿಂಗಳು 10 ಲಕ್ಷ ಪ್ರತಿಗಳು ಪ್ರಿಂಟ್ ಆಗಿ ಅದು ಆ ಏನು ಚಂದಾದಾರರಿದ್ದಾರೆ ಅವರಿಗೆ ನೇರವಾಗಿ ಹೋಗ್ತಾ ಇದೆ. ಮತ್ತೆ ಅದರಲ್ಲಿ ಪಾಸಿಟಿವ್ ಸುದ್ದಿಗಳನ್ನು ಹಾಕ್ತಾರೆ. ಅದರ ಕ್ಯಾಪ್ಷನ್ ಇರೋದೇ ಹಾಗೇನೆ, ಪಾಸಿಟಿವ್ ಸುದ್ದಿಗಳಿಗಾಗಿ ಅಂತಲೇ ಇರೋದು. ನೆಗೆಟಿವ್ ಸುದ್ದಿಗಳು ಬೇಡ. ಯಾರ್ಯಾರು ಉದ್ದಿಮೆ ಮಾಡಿ ಮುಂದಕ್ಕೆ ಬಂದಿದ್ದಾರೆ, ಯಾರು ಯಾವುದೋ ಒಂದು ಡಿಗ್ರಿ ಪಡೆದು ಉದ್ಧಾರ ಆಗಿದ್ದಾರೆ, ಯಾರು IAS IPS ಕೋರ್ಸ್ಗಳನ್ನು ಮಾಡಿ ಅವರು ಸರ್ಕಾರಿ ಸೇವೆಗೆ ಸೇರಿದ್ದಾರೆ, ಇಂತಹ ಪಾಸಿಟಿವ್ ಸುದ್ದಿಗಳನ್ನು ಕೊಡುವಂಥ ಒಂದು ಪತ್ರಿಕೆ ಪ್ರತಿ ತಿಂಗಳು 10 ಲಕ್ಷ ಪ್ರಕಟ ಆಗುತ್ತೆ. ಇದು ಧರ್ಮಸ್ಥಳ. ಸೊ ಹಾಗಾಗಿ ನೀವು ಯಾವುದೇ ಬೇರೆ ದೇವಸ್ಥಾನವನ್ನ ಧರ್ಮಸ್ಥಳದ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಧರ್ಮಸ್ಥಳ ನೀವು ಯಾವುದೇ ಒಂದು ದೊಡ್ಡ ದೇವಸ್ಥಾನವನ್ನ ಕರ್ನಾಟಕದ ಅಥವಾ ದಕ್ಷಿಣ ಭಾರತದ ದೇವಸ್ಥಾನವನ್ನು ತೆಗೆದುಕೊಂಡ್ರೂ ಕೂಡ ಅದರ 10 ಪಟ್ಟು ಕೆಲಸವನ್ನು ಧರ್ಮಸ್ಥಳ ಮಾಡ್ತಾ ಇದೆ.
ಮತ್ತು ಧರ್ಮಸ್ಥಳ ಸ್ವಸಹಾಯ ಗುಂಪುಗಳ ಮೂಲಕ ವರ್ಷಕ್ಕೆ ಎಷ್ಟು ಸಾಲ ಕೊಡಬಹುದು ಜನರಿಗೆ ಯೋಚನೆ ಮಾಡಿ. ಎಷ್ಟು ಸಾಲ ಕೊಡಬಹುದು? ವಾರ್ಷಿಕ 25,000 ಕೋಟಿ ರೂಪಾಯಿಗಳನ್ನ ಸಾಲ ಕೊಡ್ತಾ ಇದೆ. 25,000 ಕೋಟಿ. ಈ ಸಂಖ್ಯೆಗಳೇ ನಮಗೆ ಹೇಳ್ತವೆ ಯಾಕೆ ಇವರು ಧರ್ಮಸ್ಥಳದ ಹಿಂದೆ ಬಿದ್ದಿದ್ದಾರೆ. ಹಾಗಾಗಿ ಧರ್ಮಸ್ಥಳ ಅಂತ ಹೇಳುವಂಥದ್ದು ಒಂದು ಸಣ್ಣ ಒಂದು ದೇವಸ್ಥಾನ ಅಲ್ಲ, ಅದು ಒಂದು ಶಕ್ತಿ, ಒಂದು ವ್ಯವಸ್ಥೆ. ಇಡೀ ಒಂದು ಸರ್ಕಾರಕ್ಕೆ ಪ್ಯಾರಲಲ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಸಮಾಂತರವಾಗಿ ಇನ್ನೊಂದು ಸರ್ಕಾರದ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಅನೇಕ ಅಂಶಗಳು ಸ್ಪಷ್ಟವಾಗಬಹುದು. ಯಾಕೆ ಇವರು ಇಷ್ಟೊಂದು ಧರ್ಮಸ್ಥಳ ಯಾಕೆ ಇವರು ಇಷ್ಟೊಂದು ಅದರ ಹಿಂದೆ ಬಿದ್ದಿದ್ದಾರೆ, ಮುಜರಾಯಿ ಇಲಾಖೆಗೆ ತೆಗೆದುಕೊಳ್ಳುವ ಆ ಒಂದು ದರ್ದು ಯಾಕೆ ಅನ್ನೋದು ನಿಮ್ಗೆ ಗೊತ್ತಾಗ್ಬೋದು. ಈಗ ಎರಡನೇ ರೀತಿಯಲ್ಲಿ ಅಥವಾ ಇನ್ನೊಂದು ಆಯಾಮದಿಂದ ನಾವು ಈ ದೇವಸ್ಥಾನಗಳ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ನಮ್ಮಲ್ಲಿ ನಾವು ಪ್ರಾರಂಭದಿಂದಲೂ ಕೂಡ ತುಂಬ ಹಿಂದಿನಿಂದಲೂ ನಮ್ಮ ದೇಶ ದೇವಸ್ಥಾನಗಳ ದೇಶ. ಮತ್ತು ದೇವಸ್ಥಾನ ಅಂತ ಹೇಳಿದರೆ ಒಂದು ಊರಿನಲ್ಲಿ ಅಥವಾ ಒಂದು ಗ್ರಾಮದಲ್ಲಿ ಅದು ಒಂದು ಎಪಿಸೆಂಟರ್, ಒಂದು ಕೇಂದ್ರ ಸ್ಥಾನ. ಅದು ಆ ಒಂದು ದೇವಸ್ಥಾನ ಇರುವುದರಿಂದ ಅನೇಕ ಚಟುವಟಿಕೆಗಳು ನಡೀತವೆ ಅಂತ ನಾವೆಲ್ಲ ಅನೇಕ ವೇದಿಕೆಗಳಲ್ಲಿ ಕೇಳಿದ್ದೇವೆ, ಓದಿದ್ದೇವೆ, ಪುಸ್ತಕಗಳಲ್ಲಿ ಓದಿದ್ದೇವೆ. ಆದರೆ ಯಾವ ರೀತಿಯಲ್ಲಿ ನಡೀತಾ ಇದ್ದವು? ಈಗ ಒಂದು ಗ್ರಾಮ ಇದ್ರೆ ಆ ಗ್ರಾಮಕ್ಕೆ ಯಾವುದೇ ಒಂದು ಕೆಲಸವನ್ನು ಶುರು ಮಾಡಬೇಕಾದ್ರೂ ವ್ಯಕ್ತಿಗಳು ಮೊದಲಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು, ಪೂಜೆಯನ್ನು ಮಾಡ್ತಾ ಇದ್ರು. ಆ ದೇವಸ್ಥಾನದಲ್ಲಿ ಜಾತ್ರೆಗಳು ನಡೀತಾ ಇತ್ತು, ಅನ್ನದಾನ ನಡೀತಾ ಇತ್ತು, ಅಥವಾ ದೇವಸ್ಥಾನದ ಆ ಪ್ರಾಂಗಣದಲ್ಲಿ ಒಂದಷ್ಟು ಮಕ್ಕಳನ್ನು ಸೇರಿಸಿಕೊಂಡು ಶಿಕ್ಷಣ ಕೊಡ್ತಾ ಇದ್ರು. ಈ ಕಡೆ ಬುದ್ಧಿ ಅಂತ ಹೇಳ್ತಾರೆ, ಅಯ್ಯ ಅಂತ ಹೇಳ್ತಾರೆ, ಅಯ್ಯನವರು ಅಂತ ಹೇಳ್ತಾರೆ. ಸೊ ಇಂತಹ ವ್ಯಕ್ತಿಗಳು, ಅರ್ಚಕರು ಅಥವಾ ಪೂಜಾರಿಗಳು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದವರು ತಮ್ಮ ಬಿಡುವಿನ ವೇಳೆಯಲ್ಲಿ ಅವರು ಮಕ್ಕಳನ್ನು ಕೂರಿಸಿಕೊಂಡು ಪಾಠಗಳನ್ನು ಹೇಳ್ತಾ ಇದ್ರು. ಹೀಗೆ ದೇವಸ್ಥಾನ ಒಂದು ಊರಿನ ಕೇಂದ್ರವಾಗಿತ್ತು ಅಂತ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ನಿಜವಾದ ರೀತಿಯಲ್ಲಿ ಒಂದು ದೇವಸ್ಥಾನ ಹೇಗೆ ಇಡೀ ಊರನ್ನ ಬೆಳೆಸುತ್ತೆ ಅನ್ನೋದನ್ನ ನಾವು ನೋಡಬೇಕಾದ್ರೆ ಧರ್ಮಸ್ಥಳವನ್ನ ಉದಾಹರಣೆಯಾಗಿ ತೆಗೆದುಕೊಳ್ಬೇಕು. ಯಾಕಂದ್ರೆ ಧರ್ಮಸ್ಥಳ ಒಂದು ದೇವಸ್ಥಾನ, ಅದು ಇಷ್ಟು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದೆ, ಇಷ್ಟು ರೀತಿಯಲ್ಲಿ ಬೇರೆ ಬೇರೆ ತರಬೇತಿ ಸಂಸ್ಥೆಗಳನ್ನು ನಡೆಸ್ತಾ ಇದೆ, ಸ್ವಸಹಾಯ ಗುಂಪುಗಳನ್ನು ನಡೆಸ್ತಾ ಇದೆ, ಸಾಲವನ್ನು ಕೊಡ್ತಾ ಇದೆ, ಜನರಿಗೆ ಸಾಹಿತ್ಯದ ರುಚಿಯನ್ನು ಹತ್ತಿಸ್ತಾ ಇದೆ, ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ. ಅಲ್ಲಿ ವರ್ಷಕ್ಕೆ ಕನಿಷ್ಠ ಒಂದು 7-8 ಸಲ ಅವರು ದಾನಗಳನ್ನು ಮಾಡ್ತಾರೆ. ಅದು ಬೇರೆ ಬೇರೆ ರೀತಿಯ ದಾನಗಳಿರ್ಬೋದು. ವಸ್ತ್ರದಾನ ಅಂತ ಮಾಡ್ತಾರೆ. ವಸ್ತ್ರದಾನ ಅಂತ ಮಾಡಿದರೆ 50-60 ಸಾವಿರ ವಸ್ತ್ರಗಳನ್ನು ಹಂಚುತ್ತಾರೆ. ಸೀರೆಗಳನ್ನು ಅಥವಾ ಗಂಡಸರಿಗೆ ಬೇಕಾದ ಉಡುಪುಗಳನ್ನು ಹಂಚುತ್ತಾರೆ. ವಸ್ತ್ರದಾನದಲ್ಲಿ ಯಾವುದೇ ಲಿಂಗ ಭೇದ ಯಾವುದೂ ಇಲ್ಲ, ಯಾವುದೇ ಜಾತಿಯನ್ನು ಕೇಳೋದಿಲ್ಲ. ಒಬ್ಬ ಬ್ರಾಹ್ಮಣನು ತಗೋಬಹುದು, ಒಬ್ಬ ದಲಿತನು ತಗೋಬಹುದು. ಎಣ್ಣೆ ದಾನ ಅಂತ ಮಾಡ್ತಾರೆ, ಅಥವಾ ಬೇರೆ ಅಕ್ಕಿ ದಾನ ಅಂತ ಮಾಡ್ತಾರೆ. ಈ ಎಲ್ಲವನ್ನೂ ಕೂಡ ಒಂದು ದೇವಸ್ಥಾನ ಮಾಡ್ತಾ ಇದೆ. ಅಂದ್ರೆ ದೇವಸ್ಥಾನ ತನಗೆ ಬಂದ ಉತ್ಪತ್ತಿ ಏನಿದೆ, ಹುಂಡಿಯಲ್ಲಿ ಹಾಕಿದ ದುಡ್ಡು ಏನಿದೆ, ಅದನ್ನ 10 ರೀತಿಗಳಲ್ಲಿ ಹಂಚಿ ಮತ್ತೆ ಅದು ಗ್ರಾಮದ ಅಭಿವೃದ್ಧಿಯನ್ನು ಮಾಡ್ತಾ ಇದೆ, ಇಡೀ ರಾಜ್ಯದ ಅಭಿವೃದ್ಧಿಯನ್ನು ಮಾಡ್ತಾ ಇದೆ. ಅಂದ್ರೆ ನೀವು ಈಗ ಒಂದು ಯೋಚನೆ ಮಾಡಿ, ಈ ರೀತಿಯ ಧರ್ಮಸ್ಥಳದ ರೀತಿಯ ದೇವಸ್ಥಾನಗಳು ಈ ಕರ್ನಾಟಕದಲ್ಲಿ ಬರೀ 10 ಇದ್ರೆ ಸಾಕು. ನಾನು ಏನು 100 ಬೇಕು ಅಂತ ಹೇಳ್ತಾ ಇಲ್ಲ. 10 ದೇವಸ್ಥಾನಗಳು ಈ ರೀತಿಯ ಒಂದು ಮಟ್ಟದಲ್ಲಿ ಕೆಲಸವನ್ನ ಮಾಡಿದರೆ, ಸಮಾಜದ ಉದ್ಧಾರವನ್ನು ಮಾಡಿದರೆ ಸಮಾಜ ಯಾವ ರೀತಿಯಲ್ಲಿ ಬೆಳೆಯಬಹುದು. ಸೊ ನಮ್ಮ ದೇಶದಲ್ಲಿ ಒಂದು ಗ್ರಾಮದಲ್ಲಿ, ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಇಡೀ ಗ್ರಾಮವನ್ನು ನಡೆಸ್ತಾ ಇತ್ತು ಅಂತ ಹೇಳಿದ್ರೆ ಅದು ಈ ರೀತಿಯಲ್ಲಿ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಾವು ನೋಡಿದಾಗ ಧರ್ಮಸ್ಥಳ ಯಾಕೆ ಮುಖ್ಯ ಅಂತ ನಮಗೆ ಗೊತ್ತಾಗ್ತದೆ. ಈ ಧರ್ಮಸ್ಥಳದಲ್ಲಿ ನಾವು ಒಂದು ವಿಡಿಯೋ ನೋಡ್ತಾ ಇದ್ದೆವು. ಈ ಸುಜಾತಾ ಭಟ್ ಅನ್ನುವ ಒಂದು ಹೆಂಗಸು, ಅದು ಅವ್ರು ಹೇಳ್ತಾ ಇದ್ದಂಥ ಒಂದು ಮಾತು ಏನಂತ ಹೇಳಿದ್ರೆ, ಅವರು ಶುರು ಮಾಡಿದ್ರು, ಅನನ್ಯ ಭಟ್ ಅಂತ ಅವರ ಮಗಳ ಕಥೆಯಿಂದ ಶುರು ಮಾಡಿದ್ರು. ಎಲ್ಲವೂ ಸುಳ್ಳೆ, ಅದರ ಬಗ್ಗೆ ವಸಂತ್ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಆದರೆ ಅವ್ರು ಹೇಳ್ತಾ ಹೇಳ್ತಾ ಕೊನೆಗೆ ಹೇಳ್ತಾರೆ, ಈ ಧರ್ಮಸ್ಥಳಕ್ಕೆ ಕಲ್ಲು ಹೊಡಿಬೇಕು. ಅವ್ರು ಯಾಕೆ ಅಲ್ಲಿ ಜೈನರು ಕೂತಿದ್ದಾರೆ, ಅದು ಹಿಂದೂಗಳ ದೇವಸ್ಥಾನ ಅಲ್ವಾ ಅಂತ ಒಬ್ರು ಮಾತಾಡ್ತಾರೆ. ಮೊನ್ನೆ ಅಷ್ಟೇ ನಾನು ಅಜಿತ್ ಅವರ ಯಾವುದೊಂದು ವಿಡಿಯೋ ನೋಡ್ತಾ ಇದ್ದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಪ್ರತಿಯೊಂದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತಾರೆ. ಆವಾಗ ಯಾರೋ ಒಬ್ರು ಅದಕ್ಕೆ ಕಮೆಂಟ್ ಹಾಕಿದ್ದಾರೆ, ಇವನೇ ಮೂಲತಃ ಹಿಂದೂ ಅಲ್ಲ, ಇವನು ಹಿಂದೂಗಳ ಬಗ್ಗೆ ಏನು ಮಾತಾಡೋದು. ಅಂದ್ರೆ ನಮ್ಮ ಅಜ್ಞಾನ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಈ ತರ ಸಾರ್ವಜನಿಕ ವೇದಿಕೆಗಳಲ್ಲಿ. ನಮ್ಮ ಅಜ್ಞಾನದ ಮಟ್ಟವನ್ನು ನಾವು ತೋರಿಸ್ತಾ ಇದ್ದೇವೆ ಅಂತ ಆಯ್ತು. ಅವರು ಯಾವುದೋ ಒಂದು ದೇವಸ್ಥಾನ ಇತ್ತು, ಅದಕ್ಕೆ ಅವರು ಬಂದು ಆಕ್ರಮಣ ಮಾಡಿ ಕೂತು ಅಲ್ಲಿ ದೇವಸ್ಥಾನವನ್ನು ನಡೆಸ್ತಾ ಇರೋದಲ್ಲ. ಅವರು ಅಲ್ಲಿ ಬಂದು ಕೂತದ್ದನ್ನ, ಅವರ ಒಂದು ಧರ್ಮ ಕಾರ್ಯವನ್ನ, ಅವರ ಸಮಾಜ ಸೇವೆಯನ್ನ, ಅವರ ಬದುಕಿನ ಶುದ್ಧಿಯನ್ನ ನೋಡಿ ಆ ಧರ್ಮದೇವತೆಗಳಲ್ಲಿ ಬಂದಿರೋದು. ಒಬ್ಬ ಮನುಷ್ಯನ ನೈತಿಕತೆಯನ್ನು ನೋಡಿ ಒಂದು ಧರ್ಮದೇವತೆಯಲ್ಲಿ ಬಂದು ನೆಲೆಸಿರೋದು ಅಂತ ಹೇಳಿದ್ರೆ ಆ ಕುಟುಂಬದ, ಆ ಸಂಸಾರದ ಶುದ್ಧಿ ಯಾವ ರೀತಿಯಲ್ಲಿ ಇರಬೇಕು. ಸೊ ಕಳೆದ 21 ತಲೆಮಾರುಗಳು ಕಳೆದಿದೆ. ಅಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅಣ್ಣಪ್ಪ ಸ್ವಾಮಿಯ ಒಂದು ರಕ್ಷೆ ಆ ದೇವಸ್ಥಾನದ ಆ ಕ್ಷೇತ್ರದ ಮೇಲೆ ಇದೆ. 21ನೇ ಧರ್ಮಾಧಿಕಾರಿಗಳಾಗಿ ವೀರೇಂದ್ರ ಹೆಗಡೆ ಅವರು ಇದ್ದಾರೆ.
ಈ ವೀರೇಂದ್ರ ಹೆಗ್ಗಡೆಯವರ ನಂತರ ಈಗ ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಅವರು ತಮ್ಮ ಸ್ಥಾನವನ್ನು ಹಸ್ತಾಂತರಿಸಬೇಕು, ಇನ್ನೊಬ್ಬರಿಗೆ ಕೊಡಬೇಕು. ಯಾಕಂದರೆ 57 ವರ್ಷಗಳಿಂದ ಅವರು ನಿರಂತರವಾಗಿ ಧರ್ಮಾಧಿಕಾರಿಗಳಾಗಿ ಮುಂದುವರಿತಾ ಇದ್ದಾರೆ. ಅವರು 4 ಅಭಯದಾನ ಹೇಳಿದರು. ಈಗ ಅಭಯದಾನ, ವಿದ್ಯಾದಾನ, ಅನ್ನದಾನ, ಔಷಧ ದಾನ ಇತ್ಯಾದಿ ದಾನಗಳ ಒಂದು ಪರಿಕ್ರಮ ಅಲ್ಲಿ ಮಾಡ್ತಾ ಇದ್ದಾರೆ. ಈ ಧರ್ಮಾಧಿಕಾರಿಗಳ ಒಂದು ಇತಿಹಾಸವನ್ನು ನಾವು ತೆಗೆದುಕೊಂಡ್ರೆ, ಈ ಪುಸ್ತಕದಲ್ಲೂ ಕೂಡ ಅದಿದೆ, ನೀವು ಅದನ್ನು ನೋಡ್ಬೋದು, ವಿಸ್ತೃತವಾಗಿ ಅದರ ಬಗ್ಗೆ ಹೇಳಿದ್ದೇನೆ. ಅಲ್ಲಿ ಅನೇಕ ಸಲ ನೇರವಾಗಿ ತಂದೆಯಿಂದ ಮಗನಿಗೆ ಅಧಿಕಾರ ಹಸ್ತಾಂತರ ಆಗಿಲ್ಲ, ಅನೇಕ ಕಾರಣಗಳಿಗೆ. ಕೆಲವು ಸಲ ಅವರಿಗೆ ಪುತ್ರ ಸಂತಾನ ಇರಲಿಲ್ಲ, ಅಥವಾ ಅವರು ಬಹಳ ಬೇಗನೆ ತೀರಿಕೊಂಡ್ರು. ಈ ರೀತಿ ಅನೇಕ ಕಾರಣಗಳಿಗೆ ಅಲ್ಲಿ ನೇರವಾಗಿ ತಂದೆಯಿಂದ ಮಗನಿಗೆ ಆ ಒಂದು ಹುದ್ದೆ ಹರಿದು ಬಂದಿರೋದು ನಾವು ಕಾಣೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಅವರು ಏನು ಮಾಡಿದ್ದಾರೆ, ತಮ್ಮನಿಗೆ ಅಥವಾ ತಮ್ಮನ ಮಗನಿಗೆ ಈ ರೀತಿ ಅವರು ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ. ನಿಮಗೆ ಗೊತ್ತಿರಬಹುದು, ವೀರೇಂದ್ರ ಹೆಗ್ಗಡೆ ಅವರಿಗೆ ಪುತ್ರ ಸಂತಾನ ಇಲ್ಲ, ಅವರಿಗೆ ಗಂಡು ಮಕ್ಕಳಿಲ್ಲ. ಹಾಗಾಗಿ ನಾಳೆ ಏನಾದರೂ ಅವರು ತಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕಂತ ಹೇಳಿದ್ರೆ, ಇದು ಬಹಳ ನೇರವಾಗಿ ನಾನು ಹೇಳ್ತಾ ಇರುವಂಥದ್ದು, ಅವರ ತಮ್ಮನಿಗೆ ಅಥವಾ ತಮ್ಮನ ಮಗನಿಗೆ ಕೊಡಬೇಕು. ನೇರವಾಗಿ ಸೋದರರಿಗೆ ಕೊಟ್ಟ ಉದಾಹರಣೆಗಳು ಇಲ್ಲ, ಬಹಳ ಕಡಿಮೆ. ಯಾಕೆಂತ ಹೇಳಿದ್ರೆ ಇವರಿಗೆ ವಯಸ್ಸಾಗಿರುವಾಗ ಸೋದರಿಗೂ ಕೂಡ ವಯಸ್ಸಾಗಿರುತ್ತೆ, ಅವರು ವಯಸ್ಸಿನ ಫ್ಯಾಕ್ಟರ್ನ ಕೂಡ ನೋಡ್ತಾರೆ. ಅವರಿಗೂ ಈಗ 60-70 ವರ್ಷ ಆಗಿದೆ, ಮತ್ತೆ ಅವರಿಗೆ ಧರ್ಮಾಧಿಕಾರಿಯ ಪಟ್ಟವನ್ನು ಕೊಡುವುದು ಯಾಕೆ ಅಂತ ಹೇಳಿ ಬಹಳಷ್ಟು ಸಂದರ್ಭಗಳಲ್ಲಿ ತಮ್ಮ ಸೋದರರ ಮಕ್ಕಳಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಎಲ್ಲ ಕಥೆಗಳನ್ನು ನಾವು ನೋಡಿದರೆ ಯಾಕೆ ಅವರ ಸೋದರರ ಮಗ ಇಲ್ಲಿ ಟಾರ್ಗೆಟ್ ಆಗಿದ್ದಾನೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಅಂದರೆ ಒಂದು ಕಡೆಯಿಂದ ಇಲ್ಲಿ ಧರ್ಮಾಧಿಕಾರಿಗಳ ಹುದ್ದೆಯನ್ನು ತಪ್ಪಿಸಬೇಕು, ಧರ್ಮಾಧಿಕಾರಿಗಳಿಗೆ ಕಳಂಕವನ್ನು ತರಬೇಕು, ಆಮೇಲೆ ಅವರ ನಂತರ ಯಾರು ಇಲ್ಲ ಅನ್ನೋದು ಸಾಬೀತಾದರೆ ಒಂದು ಅವರನ್ನು ಜೈಲಿಗೆ ಹಾಕಿ ಅಥವಾ ಅವರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಏನಾದರೂ ಕೆಟ್ಟದ್ದು ಮಾತಾಡಿ ಒಟ್ಟು ಇವರು ಈ ಹುದ್ದೆಗೆ ಬರೋದಕ್ಕೆ ಒಳ್ಳೆಯವರಲ್ಲ, ಅರ್ಹರಲ್ಲ ಅಂತ ಜನರಿಗೆ ಅನಿಸುವ ಹಾಗೆ ಮಾಡಿದರೆ ನೇರವಾಗಿ ಇದನ್ನು ಮುಜರಾಯಿಗೆ ತೆಗೆದುಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಇದು ಬಹಳ ಸ್ಪಷ್ಟವಾಗಿರುವಂತಹ ಒಂದು ಷಡ್ಯಂತ್ರ ಇಲ್ಲಿ. ಮತ್ತು ಈ ಮುಜರಾಯಿಯ ಒಂದು ನಿಯಂತ್ರಣಕ್ಕೆ ಬಂದ ದೇವಸ್ಥಾನಗಳು ಯಾವ ರೀತಿ ಇದ್ದಾವೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಅವರೇ ವರ್ಗೀಕರಣ ಮಾಡಿದ್ದಾರೆ. ನಮಗೆ ಲಾಭ ಬೇಕು ಅಂತ, ವಾರ್ಷಿಕ ವರಮಾನ 100 ಕೋಟಿ ಬೇಕು, 50 ಲಕ್ಷ ಬೇಕು, ಅದನ್ನು ಹಿಂಡಿ ತೆಗಿತಾ ಇದ್ದಾರೆ ದೇವಸ್ಥಾನಗಳಿಂದ. ಇವತ್ತು ನಾವು ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ, ನಮ್ಮ ಪಕ್ಕದ ಕೇರಳದಲ್ಲೂ ಕೂಡ ಇದೇ ಅವಸ್ಥೆ. ಯಾರು ದೇವರಿಲ್ಲ ಅಂತ ಹೇಳ್ತಾರೋ, ಯಾರು ಧರ್ಮ ಅನ್ನೋದು ಅಫೀಮು ಅಂತ ಹೇಳ್ತಾರೋ, ಯಾರು ಏನು ಧಾರ್ಮಿಕ ನಂಬಿಕೆಗಳಿಗೆ ಸ್ಥಾನ ಇಲ್ಲ ಅಂತ ಹೇಳ್ತಾರೋ ಅಂತಹ ಕಮ್ಯುನಿಸ್ಟರು ಇವತ್ತು ಅವರಿಗೆ ಸರ್ಕಾರ ನಡೆಸಲಿಕ್ಕೆ ಬೇಕಾಗಿರೋದು ಒಂದು ಗುರುವಾಯೂರು, ಒಂದು ಶಬರಿಮಲೆ ವಾರ್ಷಿಕ 400 ಕೋಟಿ ರೂಪಾಯಿ ಆದಾಯವನ್ನು ತಂದು ಕೊಡ್ತಾ ಇದೆ. ಹಾಗಾಗಿ ಇವರ ಖಜಾನೆಯನ್ನು ತುಂಬಿಸಿಕೊಳ್ಳೋದಕ್ಕೆ, ಖಾಲಿಯಾಗಿರುವ ಖಜಾನೆ ತುಂಬಿಸಿಕೊಳ್ಳೋದಕ್ಕೆ ಇವರಿಗೆ ದೇವಸ್ಥಾನ ಬೇಕಾಗಿದೆ. ಹಿಂದೂ ಧರ್ಮದ ನಂಬಿಕೆಗಳನ್ನು ಹೊಡೆಯೋದಕ್ಕೆ ಇವರಿಗೆ ದೇವಸ್ಥಾನ ಬೇಕಾಗಿದೆ. ಮತ್ತು ಈ ದೇವಸ್ಥಾನ, ಧರ್ಮಸ್ಥಳ ಅನ್ನುವ ದೇವಸ್ಥಾನ ಅನ್ನುವ ಕ್ಷೇತ್ರ ಇವತ್ತು ಕೇವಲ ಸರ್ಕಾರಕ್ಕೆ ಲಾಭ ತಂದುಕೊಳ್ಳಲಿಕ್ಕೆ ಮಾತ್ರ ಅಲ್ಲ, ಅದರ ಜೊತೆಗೆ ಅವರಿಗೆ ಇನ್ನೊಂದು ಎಜೆಂಡಾ ಇದೆ. ಇದು ಸರ್ಕಾರದ ಎಜೆಂಡಾ ಇರ್ಬೋದು, ಯಾವುದು ನಮಗೆ ಮುಜರಾಯಿಗೆ ತೆಗೆದುಕೊಂಡ್ರೆ ನಮಗೆ ವರ್ಷಕ್ಕೆ ಇಷ್ಟು ಲಾಭ ಬರುತ್ತೆ ಅನ್ನೋದು ಸರ್ಕಾರದ ಎಜೆಂಡಾ ಇರ್ಬೋದು. ಆದರೆ ಅವರ ಜೊತೆಗೆ ಕೈ ಜೋಡಿಸಿರೋ ಇನ್ನೊಂದು ಬಣ ಇದೆ. ಅವರ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇವರು ಪ್ರತಿಯೊಂದಕ್ಕೂ ತಡೆಗೋಡೆಯಾಗಿ ನಿಂತಿದ್ದಾರೆ. ನಾವು ಮತಾಂತರ ಮಾಡೋದಕ್ಕೆ ಹೋಗ್ತಾ ಇದ್ದೇವೆ, ಇವರು ಅಲ್ಲಿ ಜನರಿಗೆ, ಬಡ ಜನರಿಗೆ ಇವರು ಅನ್ನ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ, ಬೇಳೆ ಕೊಡ್ತಾರೆ, ಇವರು ಅವರಿಗೆ ಆರೋಗ್ಯದ ಒಂದು ಭರವಸೆ ಕೊಡ್ತಾರೆ. ಇವರು ಅಲ್ಲಿ ಹಳ್ಳಿಗಳಲ್ಲಿ, ಕೇರಿಗಳಲ್ಲಿ ಇವರು ಮೊಬೈಲ್ ಕ್ಲಿನಿಕ್ಗಳನ್ನ ಕಳಿಸಿಕೊಡ್ತಾರೆ. ಸಾವಿರಾರು ಮೊಬೈಲ್ ಕ್ಲಿನಿಕ್ಗಳಿದ್ದಾವೆ, ಎಲ್ಲ ಹಳ್ಳಿಗಳಿಗೂ ಕೂಡ ಅವುಗಳು ಹೋಗ್ತವೆ ಉಚಿತವಾಗಿ. ಯಾಕಂದ್ರೆ ಔಷಧ ದಾನ ಅಂತ ಹೇಳುವಂಥದ್ದು ಉಚಿತ, ಅವರ ದಾನಗಳ ಪರಂಪರೆಯಲ್ಲೇ ಅದಿದೆ, ಔಷಧ ದಾನ ಮಾಡಬೇಕು ಅಂತ ಹೇಳಿ ಉಚಿತವಾಗಿ ವೈದ್ಯಕೀಯ ಸವಲತ್ತನ್ನು ಮಾಡಿಕೊಡ್ತಾರೆ. ಹಾಗಾಗಿ ಯಾರು ಮತಾಂತರವನ್ನು ಮಾಡಲಿಕ್ಕೆ ಬರುವವರು 3 ಆಮಿಷಗಳನ್ನು ಒಡ್ತಾರೆ, ಅದು ಅನ್ನ, ವಿದ್ಯೆ, ಔಷಧ, ಈ 3ಅನ್ನೂ ಕೂಡ ಈ ದೇವಸ್ಥಾನ ಕೊಡ್ತಾ ಇದೆ. ಹಾಗಾಗಿ ನಮಗೆ ಇಲ್ಲಿ ಕೆಲಸ ಇಲ್ಲ, ನಮಗೆ ಏನು ವಶೀಲಿ ಮಾಡುವುದಕ್ಕೆ ಅಥವಾ ಒಂದು ಪ್ರಲೋಭನೆಯನ್ನು ಒಡ್ಡುವುದಕ್ಕೆ ನಮಗೆ ಇಲ್ಲಿ ಏನು ಸಿಗ್ತಾ ಇಲ್ಲ ಅನ್ನೋ ಒಂದು ಸಂಕಟದಿಂದ ಒಂದಷ್ಟು ಶಕ್ತಿಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಇವತ್ತು ಧರ್ಮಸ್ಥಳ ಇರುವುದಕ್ಕೆ ಅಲ್ಲಿ ಆ ಒಂದು ಹಿಂದೂ ಧರ್ಮ ಇವತ್ತು ಆ ಕರಾವಳಿಯಲ್ಲಿ ಉಳಿದಿದೆ. ಯಾಕೆಂತ ಹೇಳಿದರೆ ನಿಮಗೆ ಗೊತ್ತಿಲ್ಲದ ಇನ್ನೊಂದು ಸಂಗತಿ, ಯಾಕಂದ್ರೆ ಇಲ್ಲಿ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಸ್ವಲ್ಪ ದೇವಸ್ಥಾನಗಳ ಸಂಖ್ಯೆ ಕಡಿಮೆ, ಕರಾವಳಿ ಭಾಗದಲ್ಲಿ ದೇವಸ್ಥಾನಗಳ ಸಂಖ್ಯೆ ಬಹಳ ಹೆಚ್ಚಿದೆ, ಅದೆಲ್ಲ ಗೊತ್ತಿರುವಂಥದ್ದೇ. ಯಾರಾದರೂ ಒಬ್ಬರು ಧರ್ಮಾಧಿಕಾರಿಗಳ ಹತ್ರ ಹೋಗಿ ನಾವು ನಮ್ಮ ಊರಿನಲ್ಲಿ ಒಂದು ದೇವಸ್ಥಾನ ಮಾಡಬೇಕು ಅಂತಿದ್ದೇವೆ, ಎಲ್ಲರ ಕಡೆಯಿಂದ ವಂತಿಗೆಯನ್ನು ಎತ್ತುತ್ತಾ ಇದ್ದೇವೆ, ನಿಮ್ಮ ಕಡೆಯಿಂದ ಏನಾದರೂ ಒಂದು ಕಾಣಿಕೆ ಕೊಡಿ ಅಂತ ಹೇಳಿದರೆ ಅವರು ಚೆಕ್ ಬರೆಯೋದೇ 5 ಲಕ್ಷ 10 ಲಕ್ಷ ಅಂತಲೇ ಬರೆಯೋದು. ಈ ರೀತಿ ಸುಮಾರು 10-15 ಸಾವಿರ ದೇವಸ್ಥಾನಗಳಿಗೆ ಇವರು ದೇಣಿಗೆಯನ್ನು ಕೊಟ್ಟಿದ್ದಾರೆ.
ಮತ್ತು ಆಗಲೇ ಹೇಳಿದ ಹಾಗೆ ಹಿರಿಯರು ಹೇಳಿದ ಹಾಗೆ ಸುಮಾರು 250 ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದ್ದಾರೆ. ನಾನು ಇತ್ತೀಚೆಗಷ್ಟೇ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಬರೆದಿದ್ದೆ. ಇವತ್ತು ನಾವು ದೇವಸ್ಥಾನಗಳಿಂದ ಸರ್ಕಾರದಿಂದ ರಕ್ಷಣೆ ಮಾಡಬೇಕು ಮಾತ್ರವಲ್ಲ, ASI ಇಂದ ರಕ್ಷಣೆ ಮಾಡಬೇಕು ಅಂತ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಏನಿದೆ, ಪುರಾತತ್ವ ಇಲಾಖೆ ಏನಿದೆ, ನಮ್ಮ ದೇವಸ್ಥಾನಗಳನ್ನು ನಾವು ಪುರಾತತ್ವ ಇಲಾಖೆಯಿಂದ ರಕ್ಷಣೆ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದರೆ, ಯಾವುದಾದ್ರೂ ಒಂದು ದೇವಸ್ಥಾನ ಅದು ಸ್ವಲ್ಪ ಪಾಳು ಬಿದ್ದಿದೆ, ಅದರ ಕಂಬ ಎಲ್ಲೋ ಸ್ವಲ್ಪ ಮುರಿದಿದೆ, ಅಲ್ಲಿ ಯಾವುದೋ ಒಂದು ಭಗ್ನ ವಿಗ್ರಹ ಇದೆ ಅಂತ ಆದ ಕೂಡಲೇ ಇವರು ಅದನ್ನು ಏನು ಮಾಡ್ತಾರೆ, ಮಾನ್ಯುಮೆಂಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ಮಾನ್ಯುಮೆಂಟ್ ಅಂತ ಡಿಕ್ಲೇರ್ ಮಾಡಿದ ಕೂಡಲೇ ಇಟ್ ಬಿಕಮ್ಸ್ ಅ ಮ್ಯೂಸಿಯಂ ಪೀಸ್. ಯಾಕೆ ಜನ ಬರ್ತಾರೆ, ಯಾತ್ರಿಕರು ಬರ್ತಾರೆ, ಅಲ್ಲಿ ಇಲ್ಲಿ ನಿಂತ್ಕೊಂಡು ಫೋಟೋ ತೆಗಿತಾರೆ, ಚಪ್ಪಲಿ ಹಾಕೊಂಡೆ ಗರ್ಭಗುಡಿ ಎಲ್ಲ ಸುತ್ತಾಡ್ತಾರೆ, ಹೋಗ್ತಾರೆ. ಆದರೆ ಆ ದೇವಸ್ಥಾನ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಆಗಿರುವಾಗ ಅದು ಯಾವ ರೀತಿ ಇರ್ತದೆ, ಅಲ್ಲಿ ಆ ಒಂದು ಪರಿಸರವೇ ಗಿಜಿಗುಡ್ತಾ ಇರ್ತದೆ. ನೂರಾರು ಮಂದಿ ಬರ್ತಾರೆ, ಅವರು ಯಾತ್ರಿಕರಾಗಿ ಬರೋದಿಲ್ಲ, ಪ್ರೇಕ್ಷಕರಾಗಿ ಬರೋದಿಲ್ಲ, ಅಥವಾ ಮ್ಯೂಸಿಯಂ ಅನ್ನು ವಿಸಿಟ್ ಮಾಡುವಂತಹ ವ್ಯಕ್ತಿಗಳಾಗಿ ಬರೋದಿಲ್ಲ, ಅವರು ಧಾರ್ಮಿಕ ಶ್ರದ್ಧೆ ಇರುವಂತಹ ಭಕ್ತಾದಿಗಳಾಗಿ ಬರ್ತಾರೆ. ಅವರು ಬಂದು ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ, ಪ್ರಸಾದವನ್ನು ತೆಗೆದುಕೊಳ್ತಾರೆ, ಅಲ್ಲಿ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಾರೆ, ಅಲ್ಲಿ ಉತ್ಸವ ನಡೆಯುತ್ತೆ, ತೆಪ್ಪೋತ್ಸವ ನಡೆಯುತ್ತೆ, ಎಲ್ಲ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಆ ಒಂದು ದೇವಸ್ಥಾನದಲ್ಲಿ ನಡೆಯುತ್ತೆ. ಹಾಗಾಗಿ ನಾವು ಏನಾದರೂ ನಮ್ಮ ದೇವಸ್ಥಾನಗಳನ್ನು ರಕ್ಷಣೆ ಮಾಡುವುದಾಗಿದ್ರೆ ಮೊದಲಿಗೆ ನಾವು ಅವುಗಳನ್ನು ASI ಇಂದ ಹಿಡಿತದಿಂದ ನಾವು ಅದನ್ನು ಹೊರಗೆ ತರಬೇಕಾಗಿದೆ. ಅಂತಹ ಕೆಲಸವನ್ನು ಧರ್ಮಸ್ಥಳ ಮಾಡ್ತಾ ಇದೆ. ಯಾಕಂದ್ರೆ ಯಾವುದು ಪಾಳು ಬಿದ್ದಿದೆಯೋ, ಯಾವುದು ಭಗ್ನ ಅವಶೇಷಗಳು ಬಿದ್ದಿದೆಯೋ ಅಂತಹ ದೇವಸ್ಥಾನಗಳನ್ನು ಹುಡುಕಿ ಅವರು ಅದನ್ನು ಜೀರ್ಣೋದ್ಧಾರ ಮಾಡಿ ಅಲ್ಲಿಯ ಲೋಕಲ್ ಅಥಾರಿಟಿಗೆ ಕೊಡ್ತಾ ಇದ್ದಾರೆ. ಅವರು ತಮ್ಮ ಕೈಗಳಿಗೆ ತಗೊಳ್ತಾ ಇಲ್ಲ. ಮಾಡೋದಾಗಿದ್ರೆ ಮಾಡ್ಬೋದಾಗಿತ್ತು. ಸುಮಾರು 25 ಕೋಟಿ ಖರ್ಚು ಮಾಡಿದ್ದಾರೆ ಸುಮಾರು 200 ದೇವಸ್ಥಾನಗಳನ್ನು ರಕ್ಷಣೆ ಮಾಡೋದಕ್ಕೆ. ನಾವು ಇಷ್ಟು ಏನು ಇನ್ವೆಸ್ಟ್ ಮಾಡಿದ್ದೇವೆ, ಇವತ್ತಿನ ಕಾರ್ಪೊರೇಟಿವ್ ಭಾಷೆಯಲ್ಲಿ ಹೇಳೋದಾದ್ರೆ ನಾವು ಇಷ್ಟು ಇನ್ವೆಸ್ಟ್ ಮಾಡಿದ್ದೇವೆ, ಇದಕ್ಕೆ ನಮಗೆ ವಾಪಸ್ ಬರಬೇಕು, ಇಷ್ಟು ದೇವಸ್ಥಾನಗಳು ನಮ್ಮ ಹಿಡಿತಕ್ಕೆ ಬೇಕು ಅಂತ ಹೇಳಿ ಅವರು ಪ್ರಸ್ತಾಪ ಇಡಬಹುದಾಗಿತ್ತು. ಆದರೆ ಸುಮಾರು 250 ದೇವಸ್ಥಾನಗಳು ಆಲ್ ಓವರ್ ಕರ್ನಾಟಕ ಇವತ್ತು ರಕ್ಷಣೆ ಮಾಡಿ ಆಯಾ ಸ್ಥಳೀಯ ಏನು ಟ್ರಸ್ಟ್ಗಳಿದ್ದಾವೆ ಅವರಿಗೆ ಬಿಟ್ಟುಕೊಟ್ಟು ಅವರಿಗೆ ಹೇಳ್ತಾ ಇದ್ದಾರೆ, ನೀವು ಈ ದೇವಸ್ಥಾನಗಳನ್ನು ಮುಂದುವರಿಸಿ, ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುವ ಹಾಗೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಅವರು ಮಾಡ್ತಾ ಇರೋದು ಒಬ್ಬ ಹಿಂದುವಾಗಿ, ಒಬ್ಬ ಜೈನನಾಗಿಯೋ, ಬೌದ್ಧನಾಗಿಯೋ, ದಲಿತನಾಗಿಯೋ, ಲಿಂಗಾಯತನಾಗಿಯೋ ಅಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹೀಗೆ ನಾನು ಬಹಳಷ್ಟು ವಿಚಾರಗಳನ್ನು ಹೇಳ್ಬೋದು. ಅಲ್ಲಿಯ ಲೆಕ್ಕಪತ್ರಗಳ ಬಗ್ಗೆ ಹಿರಿಯರು ಹೇಳಿದರು. ನೀವು ಯಾರಾದರೂ ಧರ್ಮಸ್ಥಳಕ್ಕೆ ಹೋದರೆ ಅಥವಾ ಆಲ್ರೆಡಿ ಹೋಗಿದ್ರೆ ನಿಮಗೆ ಗೊತ್ತಿರಬಹುದು, ಹೋದರೆ ಖಂಡಿತವಾಗಿಯೂ ಅಲ್ಲಿ ಉಗ್ರಾಣ ಅಂತ ಒಂದು ವ್ಯವಸ್ಥೆ ಇದೆ, ಅಲ್ಲಿ ಹೋಗಿ ಒಂದು ಸಲ ಭೇಟಿ ಕೊಡಿ. ಉಗ್ರಾಣ ಅಂತ ಹೇಳಿದರೆ ಸ್ಟೋರ್ ರೂಮ್. ಅಲ್ಲಿ ದಿನಕ್ಕೆ 5-6 ಸಾವಿರದಿಂದ 1 ಲಕ್ಷದವರೆಗೆ ಅಲ್ಲಿ ಊಟವನ್ನು ಹಾಕ್ತಾರೆ, ಅನ್ನದಾನವನ್ನು ಮಾಡ್ತಾರೆ. ಪ್ರತಿದಿನ 2 ಸಲ ಅನ್ನ ಹಾಕ್ತಾರೆ. ಆ ಒಂದು ಅನ್ನದಾನದ ವ್ಯವಸ್ಥೆಗೆ ಬೇಕಾದ ಎಲ್ಲ ಅಕ್ಕಿ, ಬೇಳೆ, ತೆಂಗಿನಕಾಯಿ, ಹಾಲು, ಮೊಸರು ಎಲ್ಲವನ್ನು ಕೂಡ ಅಲ್ಲಿ ಶೇಖರ ಮಾಡಿರ್ತಾರೆ ಉಗ್ರಾಣದಲ್ಲಿ. ನೀವು ಆ ಉಗ್ರಾಣಕ್ಕೆ ಯಾವುದೇ ದಿನದ ಯಾವುದೇ ಸಮಯದಲ್ಲಿ ಹೋಗಿ ಅಲ್ಲಿಯ ಲೆಕ್ಕಪತ್ರಗಳನ್ನು ತೆಗೆದು ನೋಡಿದರೆ, ಯಾಕಂದ್ರೆ ಓಪನ್ ಆಗಿದೆ, ಅಲ್ಲಿ ಯಾರು ಬೇಕಾದರೂ ಆ ಪುಸ್ತಕಗಳನ್ನ ತೆಗೆದು ನೋಡಬಹುದು, ಆ ರೀತಿ ವ್ಯವಸ್ಥೆ ಇದೆ. ಅಲ್ಲಿ ಹೋಗಿ ನೋಡಿ, ಅಲ್ಲಿ ತೆಂಗಿನಕಾಯಿ ಎಷ್ಟಿದೆ ಅಂತ ಅವ್ರು ಬರೆದಿರ್ತಾರೆ, ಅಕ್ಕಿ ಎಷ್ಟು kg ಇದೆ ಅಂತ ಬರೆದಿರ್ತಾರೆ. ಆ ಲೆಕ್ಕಗಳನ್ನು ನೋಡಿ ನೀವು ಆ ಸ್ಟೋರ್ ರೂಮಿನ ಒಳಗೆ ಹೋಗಿ ಲೆಕ್ಕ ಮಾಡಿದರೆ ಇಲ್ಲಿ ಅವ್ರು ಎಷ್ಟು ಬರೆದಿದ್ದಾರೋ ಅದಕ್ಕೆ ಒಂದು ಹೆಚ್ಚಿಲ್ಲ, ಒಂದು ಕಡಿಮೆ ಇಲ್ಲ, ಅಷ್ಟು ನಿಖರವಾದ ಲೆಕ್ಕವನ್ನು ನೀವು ಅಲ್ಲಿಯ ಉಗ್ರಾಣದಲ್ಲಿ ನೋಡಬಹುದು. ಸೊ ಈ ರೀತಿಯ ವ್ಯವಸ್ಥೆಯನ್ನ ಮೇಂಟೈನ್ ಮಾಡ್ತಾ ಇರುವಂತಹ ಒಂದು ಧರ್ಮ ಕ್ಷೇತ್ರ ಇದು ಯಾಕೆ ಸರ್ಕಾರದ ಮತ್ತು ಈ ರೀತಿಯ ಷಡ್ಯಂತ್ರವನ್ನು ಮಾಡುವಂತಹ ವ್ಯಕ್ತಿಗಳ ಒಂದು ಗುರಿ ಆಗಬೇಕು ಅನ್ನೋದು ನಿಮಗೆ ಬಹಳ ಸ್ಪಷ್ಟವಾಗಿರ್ಬೋದು. ನಾವು ಬಹಳ ಹಿಂದಿನಿಂದ ಹೇಳ್ತಾ ಬರ್ತಾ ಇದ್ದೇವೆ, ಇದು ಕಮ್ಯುನಿಸ್ಟರ ಒಂದು ಕಾರಸ್ಥಾನ, ಇಲ್ಲಿ ಕಮ್ಯುನಿಸ್ಟ್ ಇದ್ದಾರೆ ಅಂತ ತುಂಬಾ ದಿನಗಳಿಂದ ಹೇಳ್ತಾ ಇದ್ದೇವೆ. ಈಗ ಅದಕ್ಕೆ ನೇರವಾಗಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಮುಂದಿನ ವಾರದಲ್ಲಿ ಬೆಂಗಳೂರಿನಲ್ಲೇ ಒಂದು ಆಯೋಜನೆ ಮಾಡಿದ್ದಾರೆ, ಫ್ರೀಡಂ ಪಾರ್ಕ್ ಹತ್ರ ಅಲ್ಲಿ ಒಂದು ಪ್ರತಿಭಟನಾ ರ್ಯಾಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಬರ್ತಾ ಇರೋರು ಯಾರು, ಸುಭಾಷಿಣಿ ಅಲಿ ಅಂತ ಹೇಳಿ ಒಬ್ರು ಬರ್ತಾ ಇದ್ದಾರೆ. ಈ ಸುಭಾಷಿಣಿ ಎಲ್ಲ ನಮ್ಮವರಲ್ಲ, ದಕ್ಷಿಣ ಕರ್ನಾಟಕದವರಲ್ಲ, ಇವರು ಬೇರೆಯವರು ಯಾರಾದ್ರೂ ಬಂದ್ರೆ ಅವನು ಹಿಂದಿಯವನು ಅಂತ ಹೇಳ್ತಾರಲ್ವಾ, ಆ ರೀತಿಯ ಹಿಂದಿ ಮೂಲದಿಂದ ಬರ್ತಾ ಇರುವಂತ ಒಬ್ಬ ವ್ಯಕ್ತಿ ಮಹಿಳೆ. ಇವರನ್ನ ಹೇಗೆ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರು ನೇತಾಜಿ ಸುಭಾಷ್ ಚಂದ್ರ ಬೋಸರ ಏನು ಆಜಾದ್ ಹಿಂದ್ ಫೌಜ್ ಇತ್ತು, ಸೇನೆ ಇತ್ತು, ಆ ಸೇನೆಯಲ್ಲಿ ಯಾರು ಕೆಲಸ ಮಾಡಿದ್ರು, ಕ್ಯಾಪ್ಟನ್ ಸೆಹಗಲ್, ಲಕ್ಷ್ಮೀ ಸೆಹಗಲ್ ಅಂತ ಹೇಳಿ, ಅವರ ಮಗಳು ಇವರು ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ಸುಭಾಷಿಣಿ ಅಲಿಯನ್ನ. ಈ ಸುಭಾಷಿಣಿ ಅಲಿ ಯಾರು ಅಂತ ನೀವು ಗೂಗಲ್ ಮಾಡಿ ಹುಡುಕಿ, ಹೆಚ್ಚೇನು ಮಾಡಬೇಕಾಗಿಲ್ಲ, ಜಸ್ಟ್ ಗೂಗಲ್ ಮಾಡಿ ಹುಡುಕಿ, ನಿಮಗೆ ಅವರ ಇಡೀ ಇತಿಹಾಸ ಗೊತ್ತಾಗುತ್ತೆ. CPI-M ಮಾರ್ಕ್ಸಿಸ್ಟ್ ಪಕ್ಷದ ಸಂಸದೆ, ಕಮ್ಯುನಿಸ್ಟ್ ಪಕ್ಷದ ಸಂಸದೆ, ಪಾಲಿಟ್ ಬ್ಯೂರೋ ಸದಸ್ಯೆ. ಪಾಲಿಟ್ ಬ್ಯೂರೋ ಅಂತ ಹೇಳಿದ್ರೆ ಅವರ ಒಂದು ಏನು ಎಲ್ಲ ಆಲ್ಟ್ರಾ ಕಮ್ಯುನಿಸ್ಟ್ಗಳು ಯಾರಿದ್ದಾರೆ ಅವರೆಲ್ಲ ಸೇರಿ ಮಾಡಿಕೊಂಡಿರುವಂಥ ಒಂದು ವ್ಯವಸ್ಥೆ. ಆ ಪಾಲಿಟ್ ಬ್ಯೂರೋದ ಸದಸ್ಯೆ ಈಕೆ. ಇವರು ಇಲ್ಲಿ ಬಂದು ಧರ್ಮಸ್ಥಳದ ವಿಚಾರ ಏನು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ನಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತಿದೆ.
ಮತ್ತು ಇವರು ಹೊಸ ಹೊಸ ವಿಚಾರಗಳನ್ನು ಎತ್ತುತ್ತಾ ಇದ್ದಾರೆ. ಈಗ ಅವರು ಬಂದು ಅವರು ಚರ್ಚೆ ಮಾಡುವಂಥ ವಿಚಾರಗಳಲ್ಲಿ ಈ ಮೈಕ್ರೋ ಫೈನಾನ್ಸ್ ಕೂಡ ಸೇರಿದೆ. ಅವ್ರು ಕೇಳ್ತಾರೆ, ಮೈಕ್ರೋ ಫೈನಾನ್ಸ್ ಅನ್ನ ಇವ್ರು ಯಾಕೆ ನಡೆಸಬೇಕು, ಧರ್ಮಸ್ಥಳದವ್ರು ಯಾಕೆ ನಡೆಸಬೇಕು, ಇದು ಸರ್ಕಾರ ನಡೆಸಬೇಕಾಗಿರೋದಲ್ವಾ ಅಂತ ಕೇಳ್ತಾ ಇದ್ದಾರೆ ಸುಭಾಷಿಣಿಯಲ್ಲಿ. ಅಂದ್ರೆ ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇವರು ಒಂದು ಕೊಲೆಯಿಂದ ಶುರು ಮಾಡ್ತಾರೆ, ಆಮೇಲೆ 13 ಗುಂಡಿ ತೋರಿಸ್ತಾರೆ, ಆಮೇಲೆ ನಂತರ ಇಲ್ಲ ಇಲ್ಲಿ ಧರ್ಮಾಧಿಕಾರಿ ಸರಿ ಇಲ್ಲ ಅಂತಾರೆ, ಅಲ್ಲಿ ಯಾವುದೋ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಅಂತಾರೆ, ಕೊನೆಗೆ ಮೈಕ್ರೋ ಫೈನಾನ್ಸಿಗೆ ಬಂದಿದ್ದಾರೆ. ಇನ್ನು ಮುಂದಕ್ಕೆ ಇನ್ನೂ ಅನೇಕ ಇದಾವೆ ಅವರ ಬುಟ್ಟಿಯಲ್ಲಿ, ಇನ್ನೂ ಅನೇಕ ಹಾವುಗಳಿದೆ, ಒಂದೊಂದನ್ನೇ ಹೊರಗೆ ಬಿಡೋದ್ರಲ್ಲಿ ಇದ್ದಾರೆ ಅವರು. ಸೊ ಹೀಗೆ ನಮ್ಮ ಈ ರೀತಿಯ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಅಥವಾ ಒಟ್ಟು ಹಿಂದೂ ಧರ್ಮದ ಮೇಲೆ ಯಾವ್ಯಾವ ರೀತಿಯ ಷಡ್ಯಂತ್ರಗಳು ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ನಾನು ಈ ಶ್ಯಾಡೋ ಗೇಮ್ಸ್ ಪುಸ್ತಕದಲ್ಲಿ ಬರೆದಿದ್ದೇನೆ. ಇದು ಕೇವಲ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಪುಸ್ತಕ ಅಲ್ಲ, ಇದನ್ನು ನಾನು ಪ್ರಾರಂಭದಲ್ಲೇ ಎಲ್ಲ ಕಡೆಯಿಂದಲೇ ಹೇಳ್ಕೊಂಡು ಬರ್ತಾ ಇದ್ದೇನೆ. ಯಾಕಂದ್ರೆ ಆ ಮಾಸ್ಕ್ ಮ್ಯಾನ್, ಮುಸ್ಕುದಾರಿಯನ್ನು ನೋಡಿದ ಕೂಡಲೇ ಧರ್ಮಸ್ಥಳದ ಬಗ್ಗೆ ಇಷ್ಟು ದೊಡ್ಡ ಪುಸ್ತಕ ಬರೆದಿದ್ದಾರೆ ಅಂತ ನೀವು ಅಂದ್ಕೋಬಹುದು. ಹಾಗಲ್ಲ, ಇದು ಅನೇಕ ಈ ರೀತಿಯ ಷಡ್ಯಂತ್ರಗಳ ಬಗ್ಗೆ ಇರುವಂತಹ ಪುಸ್ತಕ. ನಮಗೆ ಇವತ್ತು ಈ ರೀತಿಯ ಒಂದು ಜ್ಞಾನ ಬರಬೇಕಾಗಿದೆ. ನಾವು ಇನ್ನೂ ಕೂಡ ದೇವರಿದ್ದಾನೆ, ದೇವರು ಬಂದು ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಕೂತ್ರೆ ಸಾಕಾಗೋದಿಲ್ಲ. ಒಂದು ಸಣ್ಣ ಕತೆ, ಒಬ್ಬ ರಸ್ತೆಯಲ್ಲಿ ಇದ್ದಂತೆ ಒಂದು ಆನೆ ಓಡಿ ಬರ್ತಾ ಇತ್ತು, ಮದ ಏರಿದಂತಹ ಆನೆ ಬರ್ತಾ ಇತ್ತು. ಆ ಆನೆಯ ಮೇಲೆ ಕೂತ ಮಾವುತ ಹೇಳ್ತಾ ಇದ್ದ, ದಾರಿ ಬಿಡಿ, ಓಡಿ, ಎಲ್ಲಾದ್ರೂ ಅಕ್ಕಪಕ್ಕ ಓಡಿ ಅಂತ ಹೇಳ್ತಾ ಇದ್ದ. ಈ ದಾರಿಯಲ್ಲಿ ನಿಂತವನು, ಇಲ್ಲ ನನ್ನ ದೇವರು ಅಂತ ಒಬ್ಬ ಇದ್ದ ಮೇಲೆ ಅದು ಅವನು ನನ್ನನ್ನು ರಕ್ಷಣೆ ಮಾಡ್ತಾನೆ, ಈ ಆನೆ ನನಗೇನು ಮಾಡೋದಿಲ್ಲ ಅಂತ ಅಂದ್ಕೊಂಡಂತೆ ನಿಂತನಂತೆ ರಸ್ತೆಯಲ್ಲಿ. ಆ ಮದ ಏರಿದ ಆನೆ ಬಂದು ಏನು ಮಾಡಿತ್ತು, ಇವನನ್ನು ಸೊಂಡಿಲಿಂದ ಹಿಡಿದು ಎತ್ತಿ ಆ ಕಡೆ ಎಸೆದು ಬಿಡ್ತು. ಆಮೇಲೆ ಅವನು ಬೆನ್ನುಮೂಳೆ ಮುರ್ಕೊಂಡು ಬಂದು ಹೇಳಿದ್ನಂತೆ, ಅಲ್ಲ ನಾನು ದೇವರಿದ್ದಾನೆ ಅಂತ ನಂಬಿದ್ದೆ, ದೇವರು ನನಗೆ ಬರಲೇ ಇಲ್ವಲ್ಲ, ರಕ್ಷಣೆ ಮಾಡಲೇ ಇಲ್ವಲ್ಲ ಅಂತ. ಆವಾಗ ಮಾವುತ ಹೇಳಿದ್ನಂತೆ, ಅಲ್ಲಪ್ಪ ನಾನು ಮೇಲ್ಗಡೆ ಆನೆ ಮೇಲ್ಗಡೆ ಕೂತ್ಕೊಂಡು ನಿನಗೆ ಕೇಳ್ತಾ ಇದ್ನಲ್ಲ, ದಾರಿ ಬಿಟ್ಟು ಆ ಕಡೆ ಸರಿ ಅಂತ ಹೇಳ್ತಾ ಇದ್ನಲ್ಲ, ನಿನಗೆ ಅಲ್ಲಿ ದೇವರು ಕಾಣ್ಲಿಲ್ವಾ ಅಂತ ಕೇಳಿದ್ನಂತೆ. ಅಂದ್ರೆ ದೇವರು ಅವರಾಗಿಯೇ ಏನು ಅವತಾರ ಎತ್ತಿ ಬರಬೇಕು, ಕೃಷ್ಣ ರಾಮನ ಹಾಗೆ ಅವತಾರ ಎತ್ತಿ ಬರಬೇಕು ಅಂತ ನಾವು ಇವತ್ತು ಭಾವಿಸುವ ಹಾಗೆ ಆ ಪರಿಸ್ಥಿತಿ ಇಲ್ಲ. ಆ ಕಾಲದಲ್ಲಿ ನಾವಿಲ್ಲ. ದೇವರು ಅನೇಕ ರೂಪಗಳಲ್ಲಿ ಬರಬಹುದು. ಅವರು ವಸಂತ ಗಿಳಿಯಾರ ರೂಪದಲ್ಲಿ ಬರ್ಬೋದು. ಅವ್ರು ಇನ್ನು, ಯಾಕಂದ್ರೆ ವಸಂತ ಗಿಳಿಯಾರು ಒಂದು ವೇಳೆ ಬರದೇ ಇದ್ದಿದ್ರೆ, ಅವರೇನಾದ್ರೂ ಈ ಒಂದು ಯುದ್ಧಕ್ಕೆ ಎಂಟ್ರಿ ಕೊಡದೇ ಇದ್ದಿದ್ರೆ ಇದು ಬೇರೆನೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇತ್ತು. ಬಹುಶಃ 13 ಗುಂಡಿಯಲ್ಲೂ ಸಿಗ್ತಾ ಇತ್ತೇನೋ ಎಲುಬುಗಳು. ಆ ರೀತಿಯ ಒಂದು ಸಂಕಷ್ಟ ಬಂದಾಗ, ಧರ್ಮಕ್ಕೆ ಆ ರೀತಿಯ ಒಂದು ಸಂದಿಗ್ಧತೆ, ಒಂದು ಸಂಕಷ್ಟ ಬಂದಾಗ ಎಲ್ಲೋ 4 ಜನ ಬರ್ತಾರೆ. ಅವ್ರು ಬಂದು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ, ಸಮಾಜದ ಜಾಗೃತಿಯನ್ನು ಮಾಡ್ತಾರೆ, ಅವರ ಜನರ ಪ್ರಜ್ಞೆಯನ್ನು ಎತ್ತಿ ಹಿಡಿತಾರೆ. ಅಂಥ ಕೆಲಸವನ್ನ ವಸಂತ ಅವರಷ್ಟೇ ಅಲ್ಲ, ಅವ್ರ ಜೊತೆ ಇನ್ನೂ ಅನೇಕ ಮಂದಿ ಮಾಡಿದ್ದಾರೆ. ಎಷ್ಟೋ ಮಂದಿಯನ್ನ ಜೈಲಿಗೂ ಕೂಡ ಕಳಿಸಿದ್ರು. ವಸಂತ ಅವರಿಗೂ ಇರ್ಬೋದು, ಬೇಕಾದಷ್ಟು ಕೇಸುಗಳು ಅವರ ಮೇಲೆ ಕೂಡ ತೂಗ್ತಾ ಇರಬಹುದು. ಆದರೆ ಇದು ಕೇವಲ ಒಬ್ಬ ವಸಂತ್ ಅಥವಾ ಒಬ್ಬ ಮಹೇಶ್ ಹೆಗಡೆ ಅಥವಾ ಒಬ್ಬ ಅಜಿತ್ ಅವರಿಂದ ಆಗುವಂತ ಕೆಲಸ ಅಲ್ಲ. ಇದು ಹಿಂದೂ ಸಮಾಜ ಪ್ರತಿಯೊಬ್ಬರು ಕೂಡ ಈ ರೀತಿಯ ವಾರಿಯರ್ಸ್ ಆಗಬೇಕು ಅಂತ. ಇಲ್ಲಿ ಯಾರೋ ಒಬ್ಬರು ವೇದಿಕೆ ಮೇಲೆ ಕೂತವ್ರು ಮಾತ್ರ ವಾರಿಯರ್ ಅಂತ ಅಲ್ಲ, ಇದು ಪ್ರತಿಯೊಬ್ಬರು ವಾರಿಯರ್ ಆಗಬೇಕಾದ ಸಮಯ. ಪ್ರತಿಯೊಬ್ಬರು ಸೈನ್ಯ ನೀವು ಕತ್ತಿ ಹಿಡಿಬೇಕಾಗಿಲ್ಲ, ಆದರೆ ನಿಮ್ಮ ಬೌದ್ಧಿಕ ಕತ್ತಿಯನ್ನ ನೀವು ಹಿಡಿಬೇಕಾಗಿದೆ, ಅದನ್ನ ನೀವು ಹರಿತಗೊಳಿಸಬೇಕಾಗಿದೆ. ಕೆಲವು ಅಂಶಗಳನ್ನು ನಿಮಗೆ ಹೇಳ್ತೇನೆ. ಈಗ ಈ ಅಜೆಂಡಾ ಡ್ರಿಫ್ಟ್ ಅಂತ ಇದೆ. ಈ ಪುಸ್ತಕ ಯಾಕೆ ನೀವು ಓದಬೇಕು ಅಂತ ಹೇಳಿದ್ರೆ, ಇಲ್ಲಿ ಒಂದಷ್ಟು ಶಬ್ದಗಳನ್ನು ನಾನು ಟಂಕಿಸಿದ್ದೇನೆ, ಹೊಸದಾಗಿ ನಾನು ಸೃಷ್ಟಿ ಮಾಡಿದ್ದೇನೆ, ಕಾಯಿನ್ ಮಾಡಿದ್ದೇನೆ. ಮಿನಿಮಮ್ 20 ಶಬ್ದಗಳನ್ನು ಹೊಸದಾಗಿ ಕಾಯಿನ್ ಮಾಡಿದ್ದೇನೆ. ಯಾಕಂದ್ರೆ ನಮ್ಮಲ್ಲಿ ಶಬ್ದಗಳಿಗೆ ಬರ ಇದೆ, ಕಮ್ಯುನಿಸ್ಟರಿಗೆ ಶಬ್ದಗಳಿಗೆ ಬರ ಇಲ್ಲ. ಅವರು ಕೂಡಲೇ ಏನೋ ಒಂದು ಸಮಸ್ಯೆ ಅಥವಾ ಏನೋ ಒಂದು ಹೊಸದಾಗಿ ನರೇಷನ್ ಬಿಡಬೇಕು ಸಮಾಜಕ್ಕೆ ಅಂತ ಹೇಳಿದ್ರೆ ಒಂದು ಶಬ್ದವನ್ನು ಕಾಯಿನ್ ಮಾಡಿ ಬಿಟ್ಬಿಡ್ತಾರೆ. ಅಸಹಿಷ್ಣುತೆ ಅಂತ ಬಿಟ್ಟ ಮೇಲೆ ನಮ್ಗೆ ಗೊತ್ತಾಯ್ತು, ಎಲ್ಲಿಯಪ್ಪ ಅಸಹಿಷ್ಣುತೆ ಎಲ್ಲಿದೆ, ನಾವು ಹುಡುಕ್ತಾ ಇದ್ವಿ ಎಲ್ಲಿತ್ತು ಅಸಹಿಷ್ಣುತೆ ಅಂತ. ಆದರೆ ಅವರು ಕಾಯಿನ್ ಮಾಡಿ ಅದನ್ನ BBC-ಯಲ್ಲಿ, ಆಮೇಲೆ ವಾಷಿಂಗ್ಟನ್ ಅಲ್ಲಿಯ ಯಾವುದೋ ಒಂದು ಜರ್ನಲ್ ಅಲ್ಲಿ ಬರುವ ಹಾಗೆ ನೋಡಿಕೊಳ್ತಾರೆ. ಸೊ ನಮಗೆ ಶಬ್ದಗಳ ಕೊರತೆ ಇರೋದ್ರಿಂದ ನಾವು ಶಬ್ದಗಳನ್ನು ಹೊಸದಾಗಿ ಟಂಕಿಸಿ ಬಳಕೆಗೆ ತರಬೇಕಾಗಿದೆ. ಏನು ಈ ಅಜೆಂಡಾ ಡ್ರಿಫ್ಟ್ ಅಂತ ಹೇಳಿದ್ರೆ ಏನು? ಎಜೆಂಡಾವನ್ನು ಚೇಂಜ್ ಮಾಡ್ತಾ ಹೋಗೋದು, ಒಂದು ಕಡೆ ಒಂದು ಫೋಕಸ್ ಮಾಡೋದು, ಅಲ್ಲಿ ಏನು ವಿಷಯ ಇಲ್ಲ ಅಂತ ಆದಾಗ ಮತ್ತೊಂದು ಕಡೆ ಹಾಕೋದು. ಈಗ ಈ ಮುಸುಕದಾರಿ 13 ಗುಂಡಿಗಳನ್ನು ತೋರಿಸಿದ ಹಾಗೆ, ಒಂದು ಗುಂಡಿಯಲ್ಲಿ ಏನೂ ಇಲ್ಲ, ಇನ್ನೊಂದು ಗುಂಡು ಆಗಿರಿ, ಅದರ ಪಕ್ಕ ಮತ್ತೊಂದು ಆಗಿರಿ, 13ನೇದ್ರಲ್ಲಿ ಏನಿಲ್ಲ, ಇನ್ನೊಂದು ಮತ್ತೊಂದು ಆಗಿರಿ. ಹೀಗೆ ಪ್ರತಿ ಸಲನೂ ತನ್ನ ವಿಷಯವನ್ನು, ತನ್ನ ಗೋಲ್ ಪೋಸ್ಟ್ ಅನ್ನು ಚೇಂಜ್ ಮಾಡ್ತಾ ಹೋಗುವಂಥದ್ದನ್ನ ನಾವು ಎಜೆಂಡಾ ಡ್ರಿಫ್ಟ್ ಅಂತ ಕರಿತೇವೆ. ಆಮೇಲೆ ಅಲ್ಗಾರಿಥಮಿಕ್ ಆಂಪ್ಲಿಫಿಕೇಶನ್, ಇದು ಕೂಡ ಹೊಸದಾಗಿ ಕಾಯಿನ್ ಮಾಡಿರುವಂಥ ಪದ. ಏನು ಅಲ್ಗಾರಿಥಮಿಕ್ ಆಂಪ್ಲಿಫಿಕೇಶನ್ ಅಂದ್ರೆ ಏನು? ನೀವು ಇತ್ತೀಚೆಗೆ ಒಬ್ಬನ ವಿಡಿಯೋದಲ್ಲಿ ನೀವು ನೋಡಿದ್ದೀರಿ, ಅವನ ಲೈಕ್ಸ್ಗಳ ಸಂಖ್ಯೆಗೂ ವ್ಯೂಸ್ಗಳ ಸಂಖ್ಯೆಗೂ ಸಂಬಂಧವೇ ಇಲ್ಲ. ಆ ವಿಡಿಯೋಗಳನ್ನು ನೋಡಿರೋರು 100 ಜನ, ಆ ವಿಡಿಯೋನ ಲೈಕ್ ಮಾಡಿರೋ 1000 ಜನ. ಇದು ಹೇಗೆ ಸಾಧ್ಯ?
ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಇವತ್ತಿನ ಟೆಕ್ನಾಲಜಿಯಲ್ಲಿ ಸಾಧ್ಯ. ಅದು 1,000 ಜನ ಲೈಕ್ ಮಾಡಿದ್ದಾರೆ ಅಂತ ಗೊತ್ತಾದ ಕೂಡಲೇ ನಾವೇನು ಮಾಡ್ತೇವೆ, ಇದು ಬಹಳ ಗಂಭೀರವಾದ ವಿಚಾರನೇ ಇರಬೇಕು ಅಂತ ಹೇಳಿ ನಾವು ನೋಡ್ತೇವೆ. 1,000ನ 1ನೇ ವ್ಯೂ ನಮ್ಮದಾಗುತ್ತೆ ಅಲ್ಲಿ. ಸೊ ಈ ರೀತಿಯ ಆಂಪ್ಲಿಫಿಕೇಶನ್ ಅನ್ನು ಮಾಡುವಂಥದ್ದು, ಅದು ಅಂದರೆ ಹೆಚ್ಚು ಮಾಡುವಂಥದ್ದು, ಅದನ್ನು ಸುಳ್ಳು ವಿಧಾನಗಳ ಮೂಲಕ ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು. ಆಮೇಲೆ ಇಮೋಷನಲ್ ಹೈಜಾಕಿಂಗ್, ಇದು ಕೆಲವೆಲ್ಲ ನಿಮಗೆ ಹೇಳಿದ ಕೂಡಲೇ ಗೊತ್ತಾಗುತ್ತೆ ಏನು ಅಂತ ಹೇಳಿ. ಇಮೋಷನಲ್ ಹೈಜಾಕಿಂಗ್ ಅಂತ ಹೇಳಿದರೆ ಒಂದು ವಿಷಯಕ್ಕೆ ಭಾವನಾತ್ಮಕವಾದ ಟಚ್ ಕೊಡುವಂಥದ್ದು. ಈಗ ಅಲ್ಲಿ ಅವನೊಬ್ಬ ಮುಸುಕುದಾರಿ ಬರ್ತಾನೆ, ನಾನು ಒಂದಷ್ಟು ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳ್ತಾನೆ. ನೋಡಿ, ಅವನು 100 ಹೆಣ, ಒಬ್ಬ ಹೇಳಿದ 1000 ಹೆಣ ಅಂತ, ಒಂದು ವಿಡಿಯೋದಲ್ಲಿ 1000 ಹೆಣಗಳನ್ನು ಹೂತು ಹಾಕಿದ್ದಾರೆ ಅಂತ ಬಂತು. ಈಗ 1000 ಹೆಣಗಳನ್ನು ಹೂತು ಹಾಕಿದರೆ ಆ ಹೆಣಗಳ ವಾರಿಸುದಾರರು ಒಬ್ಬರು ಕೂಡ ಬರಲಿಲ್ವಲ್ಲ ಪೊಲೀಸ್ ಇಲಾಖೆಗೆ ಬಂದು, ನನ್ನ ಮಗಳು ಅಥವಾ ಮಗ ಯಾರೋ ಒಬ್ರು ನಮ್ಮ ಮನೆಯ ಒಬ್ಬ ಸದಸ್ಯ ಕಾಣೆಯಾಗಿದ್ದಾರೆ ಅಂತ ಒಬ್ರು ಕೂಡ ದೂರು ಕೊಡ್ಲಿಲ್ವಲ್ಲ ಅನ್ನುವ ಸಮಸ್ಯೆ ಬಂದಾಗ ಇವರೇನು ಮಾಡಿದ್ರು, ಒಂದು ಇಮೋಷನಲ್ ಆಂಗಲ್ ಈ ಸಿನಿಮಾಗಳಲ್ಲಿ ಬರುತ್ತಲ್ಲ, ಒಂದು ಅಮ್ಮನ ಪಾತ್ರ. ಸೊ ಒಂದು ಅಮ್ಮನ ಪಾತ್ರ ಬಂತು, ಅದು ಹೇಳಿತು ನನ್ನ ಮಗುವೇ ಹೋಗಿದೆ, ಕಳೆದು ಹೋಗಿದೆ. ಈಗ ನಮಗೆ ಗೊತ್ತಾಗಿದೆ ಈಕೆ ಅಮ್ಮ ಕೂಡ ಅಲ್ಲ, ಈಕೆ ತಾಯಿ ಅಲ್ಲ, ಈಕೆ ಯಾರನ್ನ ನಾನು ಮದುವೆ ಆಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಅವರು ಕೂಡ ಗಂಡ ಅಲ್ಲ. ಇವರು ಎಲ್ಲಿ ಇದ್ದೆ ಅಂತ ಹೇಳ್ತಾ ಇದ್ದಾರೋ ಅಲ್ಲಿ ಅವರು ಇರಲೇ ಇಲ್ಲ. ಅವರು ಸ್ಟೆನೋ ಆಗಿ ಕೆಲಸ ಮಾಡ್ತಾ ಇದ್ದೆ CBI ಆಫೀಸಲ್ಲಿ ಅಂತ ಹೇಳ್ತಾರೆ, ಅಲ್ಲಿ CBI ಆಫೀಸಲ್ಲಿ 15 ವರ್ಷಗಳಿಂದ ಸ್ಟೆನೋ ಅನ್ನೋ ಪೋಸ್ಟೇ ಇಲ್ಲ. ಅಂದರೆ ಒಂದು ಸುಳ್ಳಿಗೆ ಸೇರಿಸಿ ಇನ್ನೊಂದು ಸುಳ್ಳು. ಸೊ ಸುಳ್ಳಿಗೆ ಸುಳ್ಳಿನ ಸರಮಾಲೆಯನ್ನು ಹೆಣಿತಾ ಈ ರೀತಿಯ ಒಂದು ಇಮೋಷನಲ್ ಆಂಗಲ್ ತಂದು ಒಂದಷ್ಟು ಮಹಿಳೆಯರು, ವನಿತೆಯರು ಅಥವಾ ತಾಯಂದಿರು ಅಥವಾ ಗಂಡಸರಿಗೂ ಇಮೋಷನ್ ಅನ್ನೋದು ಇದೆ ಅಲ್ವಾ. ಸೊ ಎಲ್ಲರೂ ಕೂಡ TV ನೋಡ್ಕೊಂಡು ಕಣ್ಣೀರು ಹಾಕುವ ಹಾಗೆ ಮಾಡಿದ ವ್ಯಕ್ತಿ ಇವತ್ತು ನಾಪತ್ತೆ, ಇವತ್ತು ಆಕೆ ಇಲ್ಲವೇ ಇಲ್ಲ. ಸೊ ಇಲ್ಲಿ ನಾವು ಮುಖ್ಯವಾಗಿ ಏನು ಮಾಡಬೇಕಾಗಿದೆ, ನಾನು ಎಲ್ಲರೂ ಪ್ರತಿಯೊಬ್ಬರು ವಾರಿಯರ್ಸ್ ಆಗಬೇಕು ಅಂತ ಹೇಳಿದೆ. ವಾರಿಯರ್ಸ್ ಆಗಿ ಏನು ಮಾಡುವಂಥದ್ದೇನು ಅಂತ ಹೇಳಿದರೆ, ನಾವು ಅಟ್ಲೀಸ್ಟ್ ಈ ರೀತಿಯ ಏನು ನಡೀತಾ ಇದೆ, ಯಾವ ರೀತಿಯಲ್ಲಿ ಇವರು ನರೇಟಿವನ್ನು ಬಿಲ್ಡ್ ಮಾಡಿ ಸಮಾಜಕ್ಕೆ ಬಿಡ್ತಾ ಇದ್ದಾರೆ, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಮತ್ತು ನಾವು ಸರ್ಕಾರಗಳಿಗೆ, ವ್ಯವಸ್ಥೆಗೆ ನಾವು ಒತ್ತಾಯ ಹಾಕಬೇಕಾಗಿದೆ. ನೋಡಿ, ನಮ್ಮ ಸರ್ಕಾರಗಳು ಬಹಳ ನಿಷ್ಕ್ರಿಯ. ನಾನು 1 ತಿಂಗಳ ಹಿಂದೆ ಒಂದು ಫೇಸ್ಬುಕ್ ಪೋಸ್ಟ್ ಹಾಕಿದ್ದೆ, ಅದರಲ್ಲಿ ಒಂದು 10-15 ಇಮೇಲ್ಗಳನ್ನು ಕೊಟ್ಟಿದ್ದೆ. ಈ ಇಮೇಲ್ಗಳಿಗೆ ನೀವು ಪ್ರತಿಯೊಬ್ಬರು ಕೂಡ ಪತ್ರ ಬರೀರಿ ಅಂತ ಹೇಳಿದ್ದೆ. ಅದರಲ್ಲಿ ಒಂದು 8 ಇಮೇಲ್ಗಳಿಗೆ, ಸರ್ಕಾರದ ಇಮೇಲ್ಗಳು, ಅದು ಗೃಹ ಇಲಾಖೆ ಇರಬಹುದು ಅಥವಾ ಪೊಲೀಸ್ ಇಲಾಖೆ ಇರಬಹುದು, ಬೇರೆ ಬೇರೆ ವ್ಯಕ್ತಿಗಳು, ಅಧಿಕಾರಿಗಳ ಒಂದು ಇಮೇಲ್ಗಳು, ಸುಮಾರು 8 ಜನಕ್ಕೆ ನಾನೇ ನೇರವಾಗಿ ಪತ್ರ ಬರೆದೆ. ಇವತ್ತಿನವರೆಗೆ ಒಂದು ಸಾಲಿನ ರಿಪ್ಲೈ ಬಂದಿಲ್ಲ. ಇದು ನಾನು ಹೇಳ್ತಾ ಇರೋದು ಕೇವಲ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರವೂ ಸೇರಿದಂತೆ. ಸೊ ಹಾಗಂತ ಹೇಳಿ ನಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ನಾವು ಇದನ್ನು ನಿರಂತರವಾಗಿ ಮಾಡಬೇಕು. ನಿರಂತರವಾಗಿ ನಾವು ಸರ್ಕಾರವನ್ನು, ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಬೇಕಾಗಿದೆ. ಮತ್ತು ಒಟ್ಟು ಈ ವ್ಯವಸ್ಥೆ ಯಾವ ರೀತಿಯಲ್ಲಿ ತನ್ನ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಹಂಚಿಕೆ ಹಾಕ್ತಾ ಇದೆಯೋ ಅದನ್ನು ನಿಷ್ಕ್ರಿಯಗೊಳಿಸಬೇಕಾಗಿದೆ. ಈಗ ನಾಳೆ ನಾವು ಮುಜರಾಯಿಗೆ ನಾವು ಸೇರಿಸ್ಕೊಳ್ತೇವೆ ಅಂತ ಹೇಳಿದರೆ ನಾವೆಲ್ಲ ಏನಾಗುತ್ತೋ ಏನೋ, ಹೋದರೆ ಹೋಗಲಿ ಅಂತ ಹೇಳಿ ನಾವು ಎಲ್ಲರೂ ಕೈ ಚೆಲ್ಲಿದ್ರೆ ಇದು ಶಾಶ್ವತವಾಗಿ ನಾವು ನಮ್ಮ ಒಂದು ಧರ್ಮದ ಒಂದು ಭಾಗವನ್ನು ನಾವೇ ಕೊಂದ ಹಾಗೆ. ಹೇಗೆ ನಮ್ಮ ಒಂದು ಕೈಯನ್ನು ಕಾಲನ್ನು ನಾವೇ ಕತ್ತರಿಸಿ ಹಾಕಿದರೆ ಹೇಗೆಯೋ ಹಾಗೆ ಒಂದು ಧರ್ಮಸ್ಥಳ ಮುಜರಾಯಿ ಇಲಾಖೆಗೆ ಹೋದರೆ ಹಿಂದೂ ಧರ್ಮ ಅಷ್ಟರ ಪಾಲಿಗೆ ಅದು ಅಶಕ್ತವಾಯಿತು, ನಿಸ್ತೇಜವಾಯಿತು, ನಿರ್ವೀರ್ಯವಾಯಿತು ಅಂತ ಅರ್ಥ. ಸೊ ಇದು ಈ ರೀತಿ ಆಗದೇ ಇರೋ ಹಾಗೆ ನಾವು ನೋಡಿಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೂ ಇದೆ. ಅದಕ್ಕೆ ಬೇಕಾಗುವಂಥ ಟೂಲ್ಸ್ಗಳನ್ನು ನಮಗೆ ಕೆಲವು ಸಂಗತಿಗಳು ಅಸ್ಪಷ್ಟವಾಗಿ ಕಾಣ್ತವೆ. ಆವಾಗ ಒಂದು ಕನ್ನಡಕ ಬೇಕಾಗ್ತದೆ. ಕನ್ನಡಕ ಹಾಕಿದಾಗ ಎದುರಿನ ಸಂಗತಿ ಬಹಳ ಸ್ಪಷ್ಟವಾಗಿ ಕಾಣ್ತದೆ. ಅಂತಹ ಕನ್ನಡಕದ ಕೆಲಸವನ್ನು ಈ ಪುಸ್ತಕ ಮಾಡುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಇದನ್ನು ಸಾಧ್ಯವಾದರೆ ಓದಿ, ಅಥವಾ ಖಂಡಿತವಾಗಿ ನಿಮ್ಮ ಮನೆಗಳಲ್ಲಿ ಇಡಿ. ನಿಮ್ಮ ಮನೆಗಳಲ್ಲಿ ಯಾರೋ ಮುಂದೆ ಬರುವವರು ಓದ್ತಾರೆ. ಯಾಕಂದರೆ ನಾನು ಆ ಧರ್ಮಸ್ಥಳದ ಪುಸ್ತಕದ ವಿಚಾರದಲ್ಲಿ ಪ್ರಾರಂಭದಲ್ಲಿ ಬರೆದಿದ್ದೇನೆ. ನನಗೆ ಧರ್ಮಸ್ಥಳ ಪರಿಚಯ ಆದದ್ದು ಹೇಗೆ ಅಂತ ಹೇಳಿದರೆ, ಧರ್ಮಸ್ಥಳಕ್ಕೆ ಹೋಗಿ ಅಲ್ಲ, ಅಥವಾ ಧರ್ಮಾಧಿಕಾರಿಗಳ ಮಾತನ್ನು ಯೂಟ್ಯೂಬ್ ವಿಡಿಯೋನ ಕೇಳಿ ಅಲ್ಲ. ಯಾಕಂದರೆ ನಾವಿದ್ದಾಗ ನಮ್ಮ ಬಾಲ್ಯದಲ್ಲಿ ಯೂಟ್ಯೂಬ್ಗಳೇ ಇರಲಿಲ್ಲ. ನನಗೆ ಹೇಗೆ ಧರ್ಮಸ್ಥಳ ಪರಿಚಯ ಆಯಿತು ಅಂತ ಹೇಳಿದರೆ, ನಮ್ಮ ಅಜ್ಜಿ ಮನೆಯ ಅಟ್ಟಕ್ಕೆ ಹೋದಾಗ ಅಲ್ಲಿ ತುಂಬ ಪುಸ್ತಕಗಳಿದ್ದವು. ಯಾವ ಪುಸ್ತಕ ಅಂತ ಹೇಳಿದರೆ ಮಂಜುವಾಣಿ ಅಂತ ಒಂದು ಪುಸ್ತಕ ಇತ್ತು, ಪತ್ರಿಕೆ. ಆ ಪತ್ರಿಕೆಯನ್ನು ನಾನು ನೋಡ್ತಾ ಅದರಲ್ಲಿ ಧರ್ಮಸ್ಥಳದ ವಿಚಾರವನ್ನು ಓದ್ತಾ ಅಲ್ಲಿಯ ಒಳ್ಳೆಯ ನೀತಿಕತೆಗಳನ್ನು ಓದ್ತಾ ನನಗೆ ಧರ್ಮಸ್ಥಳ ನನ್ನ ಒಳಗೆ ಇಳಿಯಿತು. ಹಾಗೆ ನಮ್ಮ ಕೈಯಲ್ಲಿರುವ ಪುಸ್ತಕಗಳು ಅದು ನಮ್ಮ ಮನೆಯಲ್ಲಿದ್ದರೆ ಮುಂದೆ ಯಾರೋ ನಮ್ಮ ತಲೆಮಾರಿನವರು, ನಮ್ಮ ಮಕ್ಕಳಿರಬಹುದು, ನಮ್ಮ ಮೊಮ್ಮಕ್ಕಳಿರಬಹುದು, ಅವರು 4 ಪೇಜ್ ಓದ್ತಾರೆ, ಅದರಲ್ಲಿ ಅವರಿಗೆ 4 ವಿಷಯಗಳು ಗೊತ್ತಾಗುತ್ತೆ. ಆ ರೀತಿ ಅವರನ್ನ ಹಿಂದೂ ಧರ್ಮದ ಜಾಗೃತ ಸೈನಿಕರನ್ನಾಗಿ ನಾವು ಮಾಡಬೇಕಾಗಿದೆ. ಅಂತಹ ಕೆಲಸವನ್ನು ನೀವೆಲ್ಲರೂ ಮಾಡಿ ಮತ್ತು ಬೆಳಗಾವಿ ಇಂತಹ ಒಂದು ಜಾಗೃತಿಯ ಒಂದು ಕ್ರಾಂತಿಗೆ ಇದು ಕಾರಣ ಆಗಲಿ ಅಂತ ನಾನು ಆಶಿಸ್ತಾ
ನನ್ನ ಮಾತುಗಳನ್ನು ಸಹನೆಯಿಂದ ಕೇಳಿದ ಎಲ್ಲ ಕಿವಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.